ಕನ್ನಡ ಮತದಾರರ ಉತ್ತರ. ಹಾಗಾದ್ರೆ ಯಾರಾಗ್ತಾರೆ ಉತ್ತರ ಕನ್ನಡದ ಎಂಪಿ? ಇದು ನಿಮ್ಮ ಶ್ರೀಪ್ರಭಾ ಮೀಡಿಯಾದ ಎಕ್ಸ್ಕ್ಲೂಸಿವ್. ನಿಮ್ಮ ಶ್ರೀಪ್ರಭಾ ಮೀಡಿಯಾ ತೆರೆದಿಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಮನದಾಳ. ಹಾಗಾದ್ರೆ ಮತ್ಯಾಕ್ ತಡ? ನಿಮ್ಮ ಜಿಲ್ಲೆಯ ಮತದಾರರು ಯಾರಿಗೆ ಜೈ ಅಂತಾರೆ ಅಂತ ನೋಡೋಕೆ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಮೋದಿ ಅವ್ರು ಏನು ಹೆಲ್ಪ್ ಮಾಡ್ಲೇ ಇಲ್ಲ. ಯಲ್ಲಾಪುರ ಬಂದು ಹೆಂಗಸರಿಗೆ 2,000 ರೂಪಾಯಿ ಆಗ್ದ, ಗಂಡಸರಿಗೆ ಏನಾಗ್ದ? ಕಾಗೇರಿ ಹೆಗ್ಡೆ ಉಪಯೋಗ ಇಲ್ಲ. ಒಂದ್ಸಲ ಮಿನಿಸ್ಟರ್ ಆದ, 3 ಸಲ MLA ಆದ, 1 ರೂಪಾಯಿನ ಕೆಲಸ ಮಾಡಿಸಲಿಲ್ಲ. ಅವ್ರು ಬಂದರೂ ನಮ್ಗೆ ಕೊಟ್ಟು ನಡೆಸೋದಿಲ್ಲ, ಇವ್ರು ಬಂದರೂ ನಮ್ಗೆ ಕೊಟ್ಟು ನಡೆಸೋದಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀಪ್ರಭಾ ಮೀಡಿಯಾ. ನಾನು ವಿಶಾಖ ಭಟ್. ಉತ್ತರ ಕನ್ನಡಕ್ಕೆ MP ಯಾರಾಗಬೇಕು ಅಂತ ಕೇಳಿ ನಾವು ಇವತ್ತು ಯಲ್ಲಾಪುರಕ್ಕೆ ಬಂದಿದ್ದೀವಿ. ಹಾಗಾದರೆ ಅವ್ರ ಹತ್ರನೇ ಕೇಳೋಣ, ಯಲ್ಲಾಪುರದ ಜನರ ಹತ್ರನೇ ಕೇಳೋಣ, ನಿಮ್ಮ ಕ್ಷೇತ್ರಕ್ಕೆ MP ಯಾರಾಗಬೇಕು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ದೇಶ ಉದ್ಧಾರ ಯಾರು ಮಾಡ್ತಾರೆ ಅವ್ರು ಬೇಕು. ನಮ್ಗೆ ಫ್ರೀ ಕೊಟ್ಟರು ಇದು ಕೊಟ್ಟರು ಹೇಳಬೇಡ, ಹೌದಲ್ಲ? ಯಾರು ದೇಶ ಚಲೋ ಮಾಡ್ತಾರೆ ಅವ್ರು ಬೇಕು, ಹೌದಲ್ರಿ? ಫ್ರೀ ಕೊಟ್ಟರೆ ನಮ್ಗೆ ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ. ಇವತ್ತು ಕೊಟ್ಟರು ನಾಳೆ ಖಾಲಿ ಆಗಿಬಿಡ್ತದೆ, ಗೊತ್ತಾಯ್ತೇನು ರೀ? ಎಲ್ಲರೂ ದುಡ್ದು ತಿನ್ನಬೇಕು, ಯಾರಿಗೂ ಫ್ರೀ ಕೊಡಬಾರ್ದು, ನಂದೊಂದು ಲೆಕ್ಕ ಪ್ರಕಾರ, ಹೌದಲ್ರಿ? ಹಾಗಾಗಿ ಚಲೋ ಜನರಿಗೂ ಹಾಳು ಮಾಡುತ್ತಾರೆ ಇವರು. ನಮ್ಮ ಕ್ಷೇತ್ರಕ್ಕೆ BJP ಅವರೇ ಬರ್ಬೇಕು ಹೇಳಿ ನಮ್ಮದು. ಹೌದೌದು, ಚಲೋ ಮಾಡಿದ್ದಾರೆ ಎಷ್ಟು ದಿನ. ಹಾಗಲ್ಲ, ನಮ್ಮ ದೇಶ ನೋಡ್ತೇವೆ ನಾವು. ದೇಶ ಅಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಸಪೋರ್ಟು. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಇವರು ಈ 4 ಸಲ MP ಆಗಿದ್ದು ಸಾಕಾಗ್ಬಿಟ್ಟಿದ್ದೀಗೆ. ಬರೀ ಜಾತಿ ಭೇದ ಭಾವ ಅಂದರೆ ನಮ್ಗೆ ಯಾವುದ್ರ ಪಕ್ಷ ಬರಲಿ, ಯಾವ ಪ್ರಶ್ನೆ ಬರಲಿ, ಜಾತಿ ಭೇದ ಭಾವ ಇಲ್ಲಾಂದರೆ ಇದಕ್ಕೆ ಹೊರಟಾಗ್ತಿದ್ವಿ. ಇಲ್ಲಾಂದರೆ ಈ ಸಲುವಾಗಿ ಇದ್ರ ಸಲುವಾಗಿ ಯಾಕೆ ಕಾಂಗ್ರೆಸ್ ಅವರು ಯಾವುದೇ ರೀತಿ ಜಾತಿ ಭೇದ ಭಾವ ಮಾಡಲ್ಲ? ಇವರು ಇನ್ನೂ ಮಾಡಿಲ್ಲ. ಇವ್ರಿಗೆ ನೋಡಿದ ಮೇಲೆ ಅವ್ರಿಗೆ ಬಿಡೋದು ಕಡೆಗೆ. ಇವ್ರಿಗೆ 4 ಸಲ ನೋಡಾಯಿತು, ಬರೀ ಜಾತಿ ಭೇದ ಭಾವ. ಯಾರು ಅನಂತಕುಮಾರ್ ಹೆಗಡೆ ಅವ್ರದ್ದು ಅಲ್ಲ, ಈ ಸಲ ಟಿಕೆಟ್ ಚೇಂಜ್ ಆಗಿ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಕೊಟ್ಟಿದ್ದಾರಲ್ಲ. ಈಗ ಅದು 4 ಸಲ ಆಗಿಬಿಡ್ತು ಬರೀ BJP ಅಂಥೇಳಿ ಅವ್ರಿಗೆ ಹಾಕಿದ್ದೆ ನಾವು, ಇಲ್ಲಂತಲ್ಲ. MLA ಎಲೆಕ್ಷನ್ಗೂ ಹಾಕಿದ್ದೆ. ಈಗ ಹೆಬ್ಬಾರ್ ಸರ್ ಮತ್ತು ಹೆಬ್ಬಾರ್ ಸರ್ ಯಾವಾಗ ನಿಲ್ತಾರೆ ಅವ್ರಿಗೆ ಹಾಕೋದೆ. ಪ್ರಧಾನಿ ಯಾರಾದರೂ ಒಳ್ಳೇದು ಅಂತ ಅದು ಏನು ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ಬಿಡ್ರಿ. ನಾವು ಭಾಳ ಸಣ್ಣ ಮಟ್ಟದವರು. ನಾವು ಅಂದರೆ ತರಕಾರಿ ಮಟ್ಟ ಅಂದರೆ ಸಣ್ಣ ಮಟ್ಟದವರು, ಅದು ದೊಡ್ಡ ಮಟ್ಟದಲ್ಲಿ ಹೋಗಿಬಿಡ್ತದೆ ಅದು. ಇಲ್ಲ ಸರ್, ತರಕಾರಿ ಮಾರೋರಿಂದ ಹಿಡಿದು ಎಲ್ಲರೂ ಆರಿಸೋ ಅಧಿಕಾರ ಎಲ್ಲರಿಗೂ ಇರ್ತೈತಿ. ಅದು ವಿಚಾರ ಇರಂಗಿಲ್ಲ. ಅದೇ ನಮ್ದು ಏನು ಇರ್ತೈತಿ ಹೇಳ್ರಿ, 10 ಕಿಲೋ ಬೆಂಡೆಕಾಯಿ, 10 ಕಿಲೋ ಇದು ಅದೇ ನಮ್ಮದು ಕೆಲಸ. ಹೊಟ್ಟಿಪಾಡಿಗೆ ಇರ್ತೈತಿ ಅಷ್ಟೇ, ಬಿಟ್ಕೊಂಡು ಅದು ದೊಡ್ಡ ಪ್ರಮಾಣದಲ್ಲಿ ಇರ್ತೈತಿ. ಆ ದೊಡ್ಡವ್ರು ಹೇಳ್ಕೊಳ್ತಾರೆ. ದೇಶದ ಅಭಿವೃದ್ಧಿಗೆ ಯಾರಾದರೂ ಒಳ್ಳೇದು ಅಂತ ನಿಮ್ಮ ಪ್ರಕಾರ? ದೇಶದ ಅಭಿವೃದ್ಧಿಗೆ ಒಂದ್ಸಲ ಕಾಂಗ್ರೆಸ್ ಆಗ್ಬೇಕ್ರಿ. ಒಂದ್ಸಲ ಕಾಂಗ್ರೆಸ್ ಆದ್ರೆ ಆಗ್ತೈತಿ. ಮೇಡಮ್, ಇವಾಗ ಎಲೆಕ್ಷನ್ ಬರ್ತಾ ಇದೆ. ಯಾವ ಎಲೆಕ್ಷನ್ ಅಂತ ಗೊತ್ತಾ? ಯಾವುದು ಗೊತ್ತಿಲ್ಲ. ಲೋಕಸಭಾ ಎಲೆಕ್ಷನ್ ಆಯ್ತು ರೀ. ನಿಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ? ಅದೂ ಗೊತ್ತಿಲ್ಲ ಮೇಡಮ್. ಒಟ್ಟು ವೋಟಿಂಗ್ ಅಂತ ಬಂದಾಗ ಓಟ್ ಯಾರಿಗೆ ಹಾಕ್ತೀರಿ ಅಂತೇಳಿ ನಮ್ಗೆ ಹಾಕ್ರಿ ಅಂತಾರ. ನಮ್ಗೆ ಅಲ್ಲಿ ಹೋದಾಗ ಯಾರು ಕಾಣ್ತಾರೆ, ನಮ್ಗೆ ಯಾರು ಸ್ವಲ್ಪ ಚಲೋ ಕಂಡಿರ್ತಾರೆ ಅವ್ರಿಗೆ ಅಷ್ಟೇ ಹಾಕ್ಬಾರ್ದು. ನಿಮ್ಗೆ ಯಾರಾಗಬೇಕು ಅಂತ, ಯಾವ ಪಕ್ಷದವ್ರು ಯಾವ ಅಭಿವೃದ್ಧಿ ಮಾಡ್ತಾರೆ ಹಂಗಂತಲ್ಲ, ಅದು ಯಾರು ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಷ್ಟೇ ಹಾಕೋದು. ನಿಮ್ಮ ಪ್ರಕಾರ ಕೆಲಸ ಮಾಡಿದವ್ರು ನಾವಿಲ್ಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲಲ್ಲ ಮೇಡಮ್. ಈಗ ನಾವು ತಿಳ್ಕೊಂಡಿದ್ರೆ ನಾವು ಹೇಳ್ಬೋದು ಇವರೇ ಮಾಡ್ಯಾರೆ ಅವರೇ ಮಾಡ್ಯಾರೆ ಅಂಥೇಳಿ. ನಮ್ಮ ಕೆಲವೊಂದು ಸಲ ಹೆಬ್ಬಾರ್ ಸರ್ ನಮ್ಮ ಏರಿಯಾಕ್ಕೆ ಬಂದು ಮನೆಗೇನೆ ಸಲುವಾಗಿ ಎಲ್ಲ ಮಾತಾಡ್ಕೊಂಡು ಹೋಗ್ತಿರ್ತಾರೆ, ಅಷ್ಟೇ ನಮ್ಗೆ ಗೊತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ್ಳೆಯದಾ ಇಲ್ಲ BJP ಅವರು? ನನಗೆ ಯಾರು ಬಂದರೂ ಅಷ್ಟೇ, ನಮಗೆ ದುಡಿಯೋ ತಪ್ಪೋದಿಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಅವರು ಬಂದರೂ ನಮ್ಗೆ ಕೊಟ್ಟು ನಡೆಸೋದಿಲ್ಲ, ಇವ್ರು ಬಂದರೂ ನಮ್ಗೆ ಕೊಟ್ಟು ನಡೆಸೋದಿಲ್ಲ. ನಾವು ದಿನನಿತ್ಯ ಬೆಳಗ್ಗೆ ಬರಬೇಕು, ದುಡಿಬೇಕು, ನಾವು ಒಯ್ದು ಊಟ ಮಾಡಬೇಕು. ಯಾವ ಪಕ್ಷ ಬಂದರೆ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಆಗುತ್ತೆ ಅಂತ? ಏನು ಮೇಡಮ್ ಗೊತ್ತಿಲ್ಲ ರೀ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನು ರಾಜಕೀಯ ಬಗ್ಗೆ ತಲೆನೇ ಓಡಿಸೋದಿಲ್ಲ. ಯಾರು ಬಂದರೂ ಅಷ್ಟೇ, ಯಾರು ಬರೋದಿದ್ರು ಅಷ್ಟೇ. ನಮಗೆ ಕಾಗೇರಿ ಅವರು ಅಪೋಸಿಟ್ ನನಗೆ ಗೊತ್ತಿಲ್ಲ, ಆದ್ರೆ ಕಾಗೇರಿ ಅವ್ರಿಗೆ ನಮ್ಮದು ಓಟು. ರೀಸನ್ ಇಲ್ಲಿ ನಾವು ದುಡ್ಡು ತಿನ್ನೋದೇ, ಆದರೆ ನಮ್ಮದು ಸೆಕ್ಯೂರಿಟಿ ಅಂತ ಒಂದು ನಮ್ಮ ದೇಶದ ಸೆಕ್ಯೂರಿಟಿ ಇದೆಯಲ್ಲ, ಅದು ಸೇಫ್ ಆಗಿದ್ರೆ ನಾವು ಒಳಗಡೆ ಸೇಫ್ ಆಗಿರ್ತೇವೆ. ಇಲ್ಲಿ ಯಾರೇ ಬಂದರೂ ಕೂಡ ಅವರು ಲಂಚ ಗಿಂಚ ತಿನ್ನೋರು ಇದ್ದೇ ಇದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ಬೋದು ಅದ್ರ ಬಗ್ಗೆ. ಆದರೆ ಈಗ ನಮ್ಮ ಸೆಕ್ಯೂರಿಟಿನೇ ಮುಖ್ಯ. ಯಾಕಂದರೆ ಈಗ ಮೊನ್ನೆ ಅಷ್ಟೇ ನೋಡಿದ್ರಲ್ಲ ಇಲ್ಲೇನೇನಾಗಿದೆ ಅನ್ನೋ, ಕೊಲೆ ಆಗಿದೆ, ಅದು ಇದು ಎಲ್ಲ ಪ್ರಕರಣಗಳು ನಮ್ಮಲ್ಲೇ ಇದ್ಕೊಂಡು ಯಾರು ಯಾವುದೂ ಇದನ್ನು
ತೊಗೊಳ್ತಾ ಇಲ್ಲ. ಜವಾಬ್ದಾರಿ ನಮ್ದು ಅಲ್ವೇ ಅಲ್ಲ ಅನ್ನೋ ಥರ ಮಾತಾಡ್ತಾರೆ. ಮೋದಿ ಬರಬೇಕು. ಹಲೋ, ಸಿದ್ದರಾಮಯ್ಯನವರಿಗೆ ನನ್ನ ನಮಸ್ಕಾರ. ನನಗೆ ಯಲ್ಲಾಪುರ ಆಯಿತು. ನನಗೆ 2,000 ರೂಪಾಯಿ ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ. ಮತ್ತು ರೇಷನ್ ಅಕ್ಕಿದು ಆ ರೊಕ್ಕ ನಮಗೆ ಕೊಡ್ತಾ ಇದ್ದಾರೆ. ನಾನು ಆ ರೊಕ್ಕವನ್ನು ನನ್ನ ಗಂಡನಿಗೆ ಅಂಗವಿಕ ಆಗಿದ್ದಾನೆ, ಅವರಿಗೆ ಅದನ್ನು ಗುಳಿಗೆ ಔಷಧಿಗೆಲ್ಲ ಅದು ವಾಪರಿಸ್ತಾ ಇದ್ದೇನೆ. ಆದ್ದರಿಂದ ನಾನು ಕಾಂಗ್ರೆಸ್ಸಿಗೆ ಆಗುತ್ತಿದ್ದೇನೆ. ನಮಗೆ ಮೋದಿಯವರು ಏನು ಹೆಲ್ಪ್ ಮಾಡಲೇ ಇಲ್ಲ. ಯಲ್ಲಾಪುರ ಬಂದು ಏನು ಹೆಲ್ಪೇ ಮಾಡಲಿಲ್ಲ ನಮಗೆ. ಸಿದ್ದರಾಮಯ್ಯನವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಸಿದ್ದರಾಮಯ್ಯನಿಗೆ ಓಟ್ ಹಾಕ್ತೇನೆ. ಮೋದಿ ಸರ್ಕಾರವು ತುಂಬಾ ಸರ್ಕಾರಕ್ಕೆ ಮಾಡ್ರೆ ನಮಗೂ ಉತ್ಪನ್ನ ಇಲ್ಲಲ್ಲ. ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟರು, ರೇಷನ್ ಅಕ್ಕಿ ದುಡ್ಡು ಕೊಟ್ಟರು, ನಮಗೆ ಎಲ್ಲ ಉತ್ಪನ್ನ ಮಾಡಿಕೊಟ್ರು ಸಿದ್ದರಾಮಯ್ಯನವರು. ಆದರೆ ನನ್ನ ಓಟು ಸಿದ್ದರಾಮಯ್ಯ ಯಾವಾಗಿನಿಂದ ಕಾಂಗ್ರೆಸ್ಗೆ ಹಾಕ್ತಾ ಇದ್ದೇನೆ. ಈಗೂ ನಾನು ಕಾಂಗ್ರೆಸ್ಗೆ ಹಾಕ್ತೇನೆ. ಇರಲಿ, ಮೋದಿ ಅವರು ದೇಶದ ಕಾಯ್ತಾ ಇದ್ದಾರಲ್ಲ, ಅನಿಸ್ತಾ ಇದೆ. ಅದಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಹಂಗಾಗಿ ಅವರೇ ಬೇಕು. ಇನ್ನೂ ಒಂದ್ಸಲ ನೋಡುವಾಳೆ. ನಿಮ್ಗೆ ಯಾರು ಬಂದ್ರೆ ಒಳ್ಳೇದು? ನಮಗೆ ಯಾರು ನೋಡಿ ಮಗ, ನಾವು ದುಡಿಬೇಕು, ನಾವು ತಿನ್ನಬೇಕು. ನಮ್ಮ ದುಡ್ಡು ತುಂಬೋದಲ್ಲ ಮಗ, ಹೌದಲ್ಲ? ನಾವು ದುಡಿದ್ರೆ ನಮ್ಗೆ ಹೊಟ್ಟೆ ತುಂಬುತ್ತಿದ್ದು. ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ ಹೇಳು? ಹೆಲ್ಪ್ ಮಾಡೋದು ಬೇಡ ಮಗ ನಮಗೆ, ಬಡವರಿಗೆ, ಮುದುಕರಿಗೆ. ಅಲ್ಲ, ನಿಮ್ಗೆ ಯಾರಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ? ನಮಗೆ ನೋಡ್ರಿ, ಮೋದಿ ಬಂದ್ರೆ ನಡೀತದೆ. ಮೋದಿ ಬಂದ್ರೆ ನಡೀತಿದೆ. ಯಾರೊಬ್ರು ಬಂದ್ರೆ ಒಬ್ಬರಲ್ಲ ಬರೋದು ಒಬ್ಬರೇ. ಮೋದಿನೇ ಆದರೂ ಬೇಕು. ಇವ್ರಿಗೆ ಸಿದ್ದರಾಮಯ್ಯ ಬಂದ್ರೆ ನಡೀತದೆ. ನೀವು ಯಾರಿಗೆ ಓಟ್ ಹಾಕ್ತೀರಾ? ನಾವು ಮೋದಿಗೆ ಮೋದಿಗೆ ನನಗೆ ಯಾರಿಗೆ ತಿಳಿತೈತೆ ನೋಡಿ ಮೇಡಮ್, ಅವ್ರಿಗೆ ಹಾಕ್ತೀನಿ. ಸಿದ್ದರಾಮಯ್ಯ ಬಂದರೂ ನಡೀತದೆ, ನನಗೇನು ಒಳ್ಳೆಯದು. ಸಿದ್ದರಾಮಯ್ಯ ಬಂದರೂ ನಡೀತೈತಿ. ಯಾರೋ ಒಬ್ರು ಬರೋದು ನಮಗೇನು ಮಗ. ಸಿದ್ದರಾಮಯ್ಯ ಯಾರು ಬಂದರೂ ನಡೀತದೆ ನನಗೆ. ಅದೇನು ಕೆಟ್ಟಲ್ಲ ಬಿಟ್ಟು ನಮ್ಗೆ 2,000 ರೂಪಾಯಿ ಅವ್ರು ತಿಂದೇನೋ. ಎಲೆಕ್ಷನ್ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅದೆಲ್ಲ ಏನು ಗೊತ್ತಿಲ್ಲ ಮಗ. ಕಾಗೇರಿ ನಿಂತಾರಂತಲ್ರಿ. ಅಂಜಲಿ ಅವರೇ ಯಾಕೆ ಆಗಬೇಕು? ಕಾಂಗ್ರೆಸ್ ಅವರೇ ಯಾಕೆ ಆಗಬೇಕು? ಅವ್ರು ಗೌರ್ಮೆಂಟಿಂದ ಎಲ್ಲ ಸ್ವಲ್ಪ ಭಾಳ ಕೊಡ್ತಾ ಇದ್ದಾರೆ. ಅವರು ನಿಮ್ಮ ಪ್ರಕಾರ BJP ಸರ್ಕಾರ ಏನು ಮಾಡಿ? ಏನೂ ಕೊಟ್ಟಿಲ್ಲ. ಕೊಡ್ತೇನೆ ಅಂದ್ರೆ ಸುಳ್ಳು ಹೇಳ್ತಾರೆ ಅವರು. ಕೊಡ್ತೇನೆ ಅಂತ ಸುಳ್ಳು ಹೇಳ್ತಾರೆ, ಏನೂ ಕೊಟ್ಟಿಲ್ಲ. 1 ಲಕ್ಷ ಆಗ್ತೇನೆ ಅಂತಂದರು, 2 ಲಕ್ಷ ಆಗ್ತೇನೆ ಅಂತಂದರು, ಹೆಣ್ಮಕ್ಳಿಗೆ ಅದು ಕೊಡ್ತೇನೆ ಅಂದರು, ಇದು ಕೊಡ್ತೇನೆ ಅಂದರು. ಬರೀ ಹೇಳಿಕೆಯಲ್ಲೇ ಆಯಿತು ಹೊರತು ಮತ್ತು ಅದರಲ್ಲಿ ಆಗಲಿಲ್ಲ. ಅವರು PM ಕಿಸಾನ್ ಮತ್ತು ತುಂಬ ಯೋಜನೆಗಳನ್ನು BJP ಸರ್ಕಾರ ಕೂಡ ತಂದಿದೆ. ಕಾಂಗ್ರೆಸ್ ಕೂಡ ಗ್ಯಾರಂಟಿಯನ್ನು ಕೊಡ್ತಾ ಇದೆ. 2 ಸರ್ಕಾರಗಳು ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಯಾರಾಗಬೇಕು? ಈ ಸರ್ಕಾರ ಅಭಿವೃದ್ಧಿ ಏನು ಮಾಡ್ತಾರೆ? ಅಭಿವೃದ್ಧಿ ಏನೂ ಆಗ್ತಾನೆ ಇಲ್ಲ. ಈಗ ಯಾವುದೂ ಮಾಡ್ತಾರೆ, ಸುಮಾರು ಗ್ಯಾರಂಟಿ ಹೇಳ್ತಾ ಉಂಟಾರ ಅವರು 2 ಸರ್ಕಾರದವರು. ಎಲ್ಲ ಅದು ಮಾಡ್ತಾನೆ, ಇದು ಮಾಡ್ತಾ ಹೇಳ್ತಾರೆ ಹೊರತು ಅಭಿವೃದ್ಧಿ ಕಾರ್ಯ ಯಾರು ಮಾಡ್ತಾಯಿಲ್ಲ. ಅದು ಆಮೇಲೆ ಎಲ್ಲಿ ಅಂಗವಿಕಲರ ಬಗ್ಗೆ ಏನೋ ಮಾಡ್ತಾಯಿದ್ರು. ಅಂಗವಿಕಲರ ಬಗ್ಗೆ ಯಾವುದು ತಮ್ಮ ಯೋಜನೆಯಲ್ಲಿ ಬಜೆಟ್ನಲ್ಲಿ ಯಾವುದು ಸ್ಕೀಮ್ ಹಾಕಲೇ ಇಲ್ಲ ಅವರಿಗೆ, ಅಂಗವಿಕಲರಿಗೆ. ಸರ್, ನೀವು ಯಾರಿಗೆ ಓಟ್ ಮಾಡಬೇಕಂತ? ಯಾರಿಗೆ? ನಾವು ಓಟ್ ಮಾಡ್ತೇವೆ. ಓಟು ಅವಾಗ ಟೈಮ್ನಲ್ಲಿ ಯಾರು ಆಗ್ತಾನೆ ನೋಡ್ಬೇಕು, ನನಗೆ ಅವಾಗ ಹಾಕ್ತೇನೆ ಓಟು. ದೇಶದಲ್ಲಿ ಪ್ರಧಾನಿ ಯಾರಾದರೆ ಒಳ್ಳೇದು? ಈಗ ತುರ್ತು ಖರ್ಗೆ ಆಗಿದ್ರೆ ಚಲೋ ಆಗ್ತದೆ. ಯಾಕೆ ಮೋದಿ ಅವ್ರು ಮತ್ತೊಂದು ಸಲ ಬೇಡ ಅಂತ? ಬರೀ ತಿರುಗಾಡ್ತಾ ಬಿಡ್ತಾವೆ ಊರೆಲ್ಲ. ನಮ್ಮ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆದರೆ ಒಳ್ಳೇದಂತ. ನಾವು ಕಾಗೇರಿ ಅವರೇ ಯಾಕೆ? ಅವರು ನಮ್ಮ ಮೊದಲಿಂದ BJP ಲೀಡರ್ ಮತ್ತು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಸೆಂಟ್ರಲ್ಲಿಗೆ ಮೋದಿ ಬೇಕು ಮತ್ತು ನಮಗೆ ಸೆಂಟ್ರಲ್ಲಿಗೆ ಮೋದಿ ಬೇಕಾಗಿರೋದ್ರಿಂದ ನಮಗೆ ಇಲ್ಲಿ ಕಾಗೇರಿ ಬೇಕಾಗಿದೆ. ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ಗೆ ಅವರು ನಿಂತ್ಕೊಂಡಿದ್ರು ಸಿರ್ಸಿ ಸಿದ್ದಾಪುರ ಕ್ಷೇತ್ರದಿಂದ. ಅವರು ಸೋತರು. ಮತ್ತು ಈ ಬಾರಿ ಅವ್ರು ಗೆಲ್ತಾರೆ ಅಂತ ಈ ಸಲ ಗೆಲ್ತಾರೆ ಹೇಳೋದು ನಮ್ಗೆ ಗ್ಯಾರಂಟಿ ಉಂಟು. ಯಾಕಂತಂದರೆ ಮೋದಿ ಅಲ್ಲೇ ಎಲ್ಲ ಕಡೆ ಇದೆ, ಮತ್ತು ಸಿರ್ಸಿಯಲ್ಲೂ ಕೂಡ ಮೋದಿ ಬರ್ತಾ ಇದ್ದಾರೆ. ನಮಗೆ ಕೇಂದ್ರದಲ್ಲಿ BJP ಬೇಕಾಗಿರೋದ್ರಿಂದ ಇಲ್ಲಿ ನಾವು ಕ್ಯಾಂಡಿಡೇಟ್ ಯಾರಂತ ಮೇನಾಗಿ ನೋಡೋದಿಲ್ಲ, ಮೋದಿಯನ್ನು ನೋಡಿಕೊಂಡು ನಾವು ವೋಟ್ ಮಾಡ್ತೇವೆ. ನಮಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಆಗಬೇಕು. ಆಮೇಲೆ ಮೋದಿ ನಮ್ಮ ದೇಶಕ್ಕೆ ಭದ್ರತೆ ದೃಷ್ಟಿಯಿಂದ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ, ಅದರ ದೃಷ್ಟಿಯಿಂದ ಅವರೇ ಬರಬೇಕು. ಯಾಕೆ ಕಾಗೇರಿ ಅವರು? ಕಾಗೇರಿಯವರು ಒಳ್ಳೆ ಸಭ್ಯ ವ್ಯಕ್ತಿ. ಮೊದಲು ಅವರಿಗೆ ವಿಧಾನ ಸಭೆಯಲ್ಲಿ ಉಪಸಭಾಪತಿ ಸ್ಥಾನವನ್ನು ಇದು ಮಾಡಿದ್ದಾರೆ. ಇಲ್ಲಿನ ಲೋಕಲ್ ಇದ್ರ ಬಗ್ಗೆ ಅವರಿಗೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದೆ. ನಿಂಬಾಳ್ಕರ್ ಈಗ ಸದ್ಯ ಬಂದಿದ್ದವರು. ಅವರು ಇಲ್ಲಿಯ ಬಗ್ಗೆ ಅವರು ಕಿತ್ತೂರು ಖಾನಾಪುರ ಇದಕ್ಕೆ ಸಂಬಂಧಪಟ್ಟ ಆದ್ರೂ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಆಗಿರೋದ್ರಿಂದ ಇಲ್ಲಿಯ ಸ್ಥಾನಿಕವಾಗಿ ಏನು ಅಭಿವೃದ್ಧಿ ಆಗಬೇಕು ಅವ್ರಿಗೆ ಗೊತ್ತಿಲ್ಲ ಅದು. ಹಾಗಾಗಿ ವಿಶ್ವೇಶ್ವರ ಹೆಗಡೆ ಅವರು ಆಗಬೇಕು ಮತ್ತು BJPನೇ ಬರಬೇಕು. ನಮ್ಮ ದೇಶದ ಹಿತ ದೃಷ್ಟಿಯಿಂದ BJP ಬೇಕು. ನಮ್ಮ ಕಡೆಯಿಂದ ಪಕ್ಷೇತರ ಆದರೆ ಒಳ್ಳೆಯದಾಗಿತ್ತು. ಪಕ್ಷೇತರ ಯಾರು ನಿಂತಿದ್ದಾರಂತ ಇನ್ನೂ ಡಿಸಿಷನ್ ಆಗಿಲ್ಲ. ಯಾರು ಆಗ್ತಾರಂತೇಳಿ ಅವ್ರ ಪ್ರಕಾರ ಡಿಸಿಷನ್. ಯಾಕೆ BJP ಮತ್ತು ಕಾಂಗ್ರೆಸ್ 2 ಪಕ್ಷ ಬೇಡ ಅಂತ? ಯಾವುದು ಬಂದರೂ ನಮ್ಮೂರಿಗೆ ಇನ್ನೂ ಮಟ್ಟ ಕೆಲಸ ಆಗಿಲ್ಲ.
ಕೆಲಸ ಇನ್ನೂ ಮಟ್ಟ ಏನೂ ಆಗಿಲ್ಲ. ಕೆಲಸ MP ಆದರೂ ಎಲ್ಲರೂ, ಆದರೆ ಇನ್ನೂ ಮಟ್ಟ ಯಾವುದೂ ಕೆಲಸ ಆಗಿಲ್ಲ ಅಂಥೇಳಿ. ಯಾಕೆ BJP ಮತ್ತು ಕಾಂಗ್ರೆಸ್ ಅವ್ರು ಕೆಲಸ ಮಾಡಲ್ಲ ಅಂತಲ್ಲ, ಮಾಡಿರ್ಬೋದು, ಆದರೆ ನಮ್ಮೂರಿಗೆ ಇನ್ನೂ ಮಾಡಿಲ್ಲ ಅಂತಾಳೆ. ನಿಮ್ಮ ಪ್ರಕಾರ ಇಲ್ಲಿ ಯಾರು ಬಂದರೆ ಒಳ್ಳೆ ಕೆಲಸ ಮಾಡ್ಬೋದು? ಯಾವ ಪಕ್ಷ ಬಂದರೆ ಮಾಡ್ಬೋದು? ಪಕ್ಷೇತರ ಬಂದರೆ ಒಳ್ಳೆ ಕ್ಯಾಂಡಿಡೇಟ್ ಇದ್ದರೆ ಅವರು ಮಾಡ್ಬೋದು ಅಂತ ನಮ್ಮ ಬೇರೆ ಯಾರು ಅಂತ ಹೇಳಿದ್ರೆ ನಮ್ಮ ಪ್ರಕಾರ BJPನೂ ಬಂದಿದೆ, ಇಲ್ಲಿ ಕಾಂಗ್ರೆಸ್ಸು ಬಂದಿದೆ. ಯಾವುದು ಅಂತ ನಮಗಿನ್ನೂ ಇದಿಲ್ಲ. ಉತ್ತರ ಕನ್ನಡದಲ್ಲಿ ಈಗ ಇವರಿದ್ರಲ್ಲಿ ನಮ್ಮ ಅನಂತಕುಮಾರ್ ಹೆಗಡೆ ಅಲ್ಲ, ಅವ್ರಿಗೆ ಟಿಕೆಟ್ ತಪ್ಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್. ಹಾಂ, ಟಿಕೆಟ್ ಆಯಿತು. ಈಗ ವಿಶ್ವೇಶ್ವರ ಹೆಗಡೆ ಅಡ್ಲಿಲ್ಲ, ಒಳ್ಳೆ ಮನುಷ್ಯ. ಯಾಕೆ BJPಯಿಂದ ನಾವು ಈಗ ವಿಶ್ವೇಶ್ವರ ಹೆಗಡೆಯನ್ನೇ ಆರಿಸೋಳು ಉದ್ದೇಶ ಇದ್ದು. ಯಾಕೆ ವಿಶ್ವೇಶ್ವರ ಹೆಗಡೆ ಅವ್ರನ್ನ? ಯಾಕೆಂದರೆ ಈಗ BJP ನಮ್ಮ ಇದರಿಂದ ಮೋದಿಯವರಿಗೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದ, ಮೋದಿ ಒಳ್ಳೆ ಕೆಲಸ ಮಾಡಿದ. ಹಾಗಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನೇ ಆರಿಸೋಳು. ನಿಮ್ಮ ಪ್ರಕಾರ ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬೇಡ. ಕಾಂಗ್ರೆಸ್ನಲ್ಲಿ ಪ್ರಧಾನಿ ಆಗುವಂಥ ಅರ್ಹತೆ ಇದ್ದ ವ್ಯಕ್ತಿಗಳನ್ನೇ ಯಾರೂ ಇಲ್ಲ. ಕಾಂಗ್ರೆಸ್ನಲ್ಲಿ ಏನಿದ್ರೂ ಬರೀ ಮುಸ್ಲಿಮ್ರನ್ನು ಓಲೈಕೆ ಮಾಡೋದು, ಮುಸ್ಲಿಮ್ರಿಗೆ ಒಳ್ಳೊಳ್ಳೆ ಸಪೋರ್ಟ್ ಮಾಡೋದು ಬಿಟ್ಟರೆ, ಜಾತಿಯ ಆಧಾರದ ಮೇಲೆ ಹೋಗ್ತಾ ಇದ್ದವು ಬಿಟ್ಟರೆ ನಮ್ಮ ಹಿಂದೂಗಳಿಗೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅವರಿಂದ. ಮತ್ತು ಅವೇ ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾವೆ. ಹಿಂದೂಗಳಿಗೆ ನಾವು ಪಕ್ಷ ಅಲ್ಲ ನಮ್ಮದಿದ್ದು ಒಳ್ಳೆ ಹೇಳ್ತಾ ಇದ್ದವು ಕಾಂಗ್ರೆಸ್ನವು. ಹಾಗಾಗಿ ನಾವು ಇದನ್ನೇ ಆರಿಸ್ಕೊಳ್ಳಿ, BJPನೇ ಅಡ್ಡಿಲ್ಲ ನಮಗೆ. ಮತ್ತು ಈಗ BJP ಆಯ್ಕೆ ಆಯಿತು ಅಂದರೆ ಮಾತ್ರ ಹಿಂದೂಗಳಿಗೆ ಅವಕಾಶ ಇದ್ದೇ ಬಿಟ್ಟರೆ, ಇಲ್ಲದೇ ಇದ್ದರೆ ಹಿಂದೂಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಇವರ ಓಲೈಕೆ ರಾಜಕಾರಣದಲ್ಲಿ ಪೂರ ಹಾಳುಬಿದ್ದು ಹೋಯ್ದು. ಮತ್ತು ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟದ್ರಿಂದ ದೇಶ ಹಾಳಾಗ್ತಾ ಇದ್ದೇ ಬಿಟ್ಟರೆ ಉದ್ಧಾರ ಅಂತೂ ಆಗ್ತಾಯಿಲ್ಲ. ದೇಶದಲ್ಲಿ ಪೂರ್ತಿ ಹಾಳಪ್ಪದ ಕಾರಣ ಬಿಟ್ಟಿ ಭಾಗ್ಯವೇ. ಎಲ್ಲ ಐಟಮ್ಗಳು ಜಾಸ್ತಿ ಆಯಿತು. ಈಗ ಒಂದು ಬಾಂಡ್ ಪೇಪರ್ ತಪ್ಪಲೋರು 50 ರೂಪಾಯಿಗೆ ಸಿಗೋದು 500 ರೂಪಾಯಿ ಆಯಿತು. ಆ ರೀತಿಯಾಗಿ ನಮ್ಮದನ್ನೇ ತಗೊಂಡ್ಕ ನಮಗೆ ಕೊಡ್ತಾಯಿದ್ದು. ನಮ್ಮ ಹತ್ರಿಂದ 50 ರೂಪಾಯಿ ತಗೊಂಡು ನಮಗೆ 20 ರೂಪಾಯಿ ಕೊಡ್ತಾಯಿದ್ದು ವಾಪಸ್. ಸಿದ್ದರಾಮಯ್ಯ ಮತ್ತು DKC ಇವರು ಇದರಲ್ಲಿ ಸಾಧ್ಯ ಆಗ್ತಾ ಇಲ್ಲ ಇದು. ಮತ್ತು ಇವ್ರ ಹತ್ರನೇ ಆಡಳಿತ ಬಂತು ಆದರೆ ದೇಶ ದಿವಾಳಿನೇ. ಈ ಸರ್ತಿ BJP ಬಂದರೆ ಒಳ್ಳೆಯದು ಅಷ್ಟೇ. ಯಾಕೆಂದರೆ ಈ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಏನೂ ಡೆವಲಪ್ ಆಗ್ತಾ ಇಲ್ಲ. ಸೊ ಅದಕ್ಕೆ BJP ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಬಂದ್ರೇ ಒಳ್ಳೆಯದು. ನಮ್ಮ ಕಾಂಗ್ರೆಸ್ಸೇ ಯಾಕೆ ಬರಬೇಕು? ಕಾಂಗ್ರೆಸ್ ಹೆಲ್ಪ್ ಇದೆ ನಮ್ಗೆ. ಹುಟ್ಟದಾಗಿಂದ ನಮ್ಮ ಅಪ್ಪ ಅಮ್ಮನೂ ಆದರೆ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ನಾವು ಹುಟ್ಟದಾಗಿಂದ ಕಾಂಗ್ರೆಸ್ ಕೇಳ್ಕೊತಾ ಬಂದಿದ್ವಿ. ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ನಿಮ್ಮ ಪ್ರಕಾರ BJP ಅವ್ರು ಕೆಲಸ ಮಾಡಲ್ಲ? BJP ಅವರು ಮಾಡ್ತಾ ಇದ್ದಾರಲ್ಲ, ಎಲ್ಲ ಮೋದಿ ಬಂದು ಎಲ್ಲರಿಗೂ ಬೀದಿಗೆ ತಂದು ಬಿಟ್ಟಿದ್ದಾರಲ್ಲ, ಅದಕ್ಕೆ ನಮಗೆ BJP ಸರಿಯಿಲ್ಲ, ಕಾಂಗ್ರೆಸ್ಸೇ ಬೇಕು. ದೇಶದಲ್ಲಿ ಪ್ರಧಾನಿ ಯಾರಾದರೆ ಒಳ್ಳೆ? ನಮಗೆ ಸಿದ್ದರಾಮಯ್ಯ ಅವರು ಆದರೆ ಚಲೋನೇ. ಸಿದ್ದರಾಮಯ್ಯ ಅವರೇ ಪ್ರಧಾನಿ? ಯಾಕೆ ಇವಾಗಿರೋ ಪ್ರಧಾನಿ ಮೋದಿ ಅವರು ಬೇಡ? ಹಿಂಗೆ ಅದು ಕಾಂಗ್ರೆಸ್ ಬಂದ್ರೂ ಒಳ್ಳೆಯದು. ಒಂದು ಬಡವ್ರದ್ದು ಪಕ್ಷ ಅದು ಕಾಂಗ್ರೆಸ್ ಅಂದರೆ. ಕಾಂಗ್ರೆಸ್ ಅವತ್ತಿಂದ ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಸಂಬಂಧನೇ ಕಾಂಗ್ರೆಸ್ಸೇ ಬೇಕು. ನಮ್ಮದು ಮೋದಿ ಮೇಡಮ್. ಮೋದಿ ಆಗಬೇಕು. ನಮ್ಮದು ಹಿಂದೂ ಪಡೆಗೆ ಮೋದಿ ಬೇಕು. ಅದಕ್ಕೋಸ್ಕರ ಮೋದಿ ಇಲ್ಲದ್ರೆ ಆಗೋದಿಲ್ಲ. ಹೌದಲ್ಲ? ನಾವು ಕಾಂಗ್ರೆಸ್ಸಿಗೆ ಓಟ್ ಆಗೋದಿಲ್ಲ. ಕಾಂಗ್ರೆಸ್ ಯಾವತ್ತು ಮುಸ್ಲಿಂ ಪರ. ಏನಾದರೂ ಬೇಕಾಗೋದು ಮೋದಿ. ಹೌದಲ್ಲ? ಅದೇ ಮೋದಿ ಬೇಕೇ ಬೇಕು. ಅಭಿವೃದ್ಧಿ ದೃಷ್ಟಿಯಿಂದ ಮೋದಿನೇ ಬೇಕು. ಹೆಂಗಸರಿಗೆ 2000 ರೂಪಾಯಿ ಆಗ್ದ, ಗಂಡಸರಿಗೆ ಏನು ಆಗ್ದ? ಹೌದಲ್ಲ? ಗಂಡಸರಿಗೆ ಏನು ಹಾಕಲಿಲ್ಲ. ಹಾಂ ಕೊಟ್ಟದೆ ಅಲ್ಲ, ಮನೆ ಕೊಟ್ಟದೆ, ಏನೇನು ಕೊಟ್ಟದೆ, ಸುಮಾರು ಕೊಟ್ಟದೆ ಅದು ಮೋದಿ ಸರ್. ಹಾಂ ಗ್ಯಾಸ್ ಕೊಟ್ಟದೆ, ಹಾಂ ಕೊಟ್ಟದೆ. ಅದಕ್ಕೋಸ್ಕರ ಮೋದಿ ಸರ್ಕಾರ ನಮ್ಗೆ ಬೇಕು. ನಾ ಕಟ್ಟ BJP. ಅದಕ್ಕೋಸ್ಕರ ಹೇಳ್ತಾ ಇರೋದು ಮೋದಿ ಸರ್ಕಾರ ಬೇಕು. ನಮ್ಮ ಇದ್ರ ಪ್ರಕಾರ ಮೋದಿನೇ ಬರಬೇಕು, ಮತ್ತೇನಿಲ್ಲ. ಮೋದಿ ಬಂದ್ರೆ ಆಯ್ತು. ಲೋಕಲ್ ಯಾರೇ ಇದ್ದರೂ ಏನು ತೊಂದರೆ ಇಲ್ಲ. ಮೋದಿ ಬರಬೇಕು ನಮ್ಮ ಇದ್ರಲ್ಲಿ. ಎಲ್ಲ ಸೈನ್ಯಕ್ಕೆ ಎಲ್ಲದಕ್ಕೂ ಒಳ್ಳೆ ಇದು ಮಾಡ್ತಾರೆ. ಅದಕ್ಕೆ ಮೋದಿನೇ ಬರಲಿ. ಅವರಿಂದ ಏನು ಸಪೋರ್ಟ್ ಇಲ್ಲ ಅನಿಸುತ್ತೆ, ಮಾಡಲ್ಲ ಅವರು ಜಾಸ್ತಿ. ಇಲ್ಲಿ ಯಾರಾದರೂ ಪರವಾಗಿಲ್ಲ. ಹಾಂ ಕಾಗೇರಿ ಇದ್ದಾರೆ. ಕಾಗೇರಾದರೂ ತೊಂದರೆ ಇಲ್ಲ. ಯಾಕೆ ಅಂದರೆ BJPಯಿಂದ ಅವರೇ ಬರಬೇಕಲ್ಲ. ಮೋದಿ ಬರ್ಬೇಕಂದ್ರೆ ಅವ್ರು ಬರಲೇಬೇಕು. ನಮ್ಮ ಹತ್ರ ಇದು ಮೋದಿ ಬರಬೇಕು. ಇಲ್ಲಿ ನಮ್ಗೆ ಗೊತ್ತಿಲ್ಲ. ನಾವು ಹಲ್ಯಾಳದವ್ರು ಅಂಜೇಲಿ ಹಿಂಬಾಗ. ಕಾಂಗ್ರೆಸ್ ಅವರು? ಹ್ಞೂ
ಕಾಂಗ್ರೆಸ್ದವ್ರು. ಕಾಂಗ್ರೆಸ್ ಅಂದರೆ ಇದು ನಮಗೆ ಎಲ್ಲ ಇದು ಬಸ್ ಫ್ರೀ ಮಾಡಿದ್ದಾರೆ, 2,000 ಹಾಕ್ತಾ ಇದ್ದಾರೆ. ಅದಕ್ಕೆ ಮೋದಿ ಸರ್ಕಾರದವರು ಹಾಕಿದ್ದು ನಮ್ಗೆ ಅಷ್ಟು ಗೊತ್ತಿಲ್ಲ, ಮತ್ತು ಕಾಂಗ್ರೆಸ್ ಹಾಕಿದ್ರು ಅಷ್ಟು ಗೊತ್ತಿದೆ. ಮೋದಿಯವರು ರಾಷ್ಟ್ರಕ್ಕೆ ಬೇಕಾಗಿ ನಾವೆಲ್ಲ ಮೋದಿಯವರಿಗೆ ಮತ ಹಾಕೋದು. ಮೋದಿ ರಾಷ್ಟ್ರ ರಕ್ಷಣೆ, ನಮ್ಮ ರಕ್ಷಣೆ ಮತ್ತು ರಾಷ್ಟ್ರ ರಕ್ಷಣೆ ಎರಡೂ ಆಗ್ತದೆ ಹೇಳಿ. ನಾವು BJPಯವರೇ ಆರಿಸಿದ್ದೇವೆ. ನಾವು ಹೆಬ್ಬಾರ್ ಸರನ್ನು ಆರಿಸಿದ್ದೇವೆ. ನಾವು ಕಾಗೇರಿ ಹೆಗಡೆ ಆರಿಸ್ತೇವೆ ನಾವು. ಅಲ್ಲ ಈಗ ಅನಿಸ್ತದೆ. ಯಾಕೆಂದರೆ 8 ವಿಧಾನಸಭಾ ಕ್ಷೇತ್ರ ಇದೆ, ಅದರ 1 ಸೋತ್ರೆ 7 ಅವರಿಗೆ ಪರವಾಗಿದೆ. ಹಾಗಾಗಿ ನಾವು ಮತ ಹಾಕ್ತೇವೆ. ಮೋದಿಯವರೇ ಬರಬೇಕು. ಯಾಕಂದರೆ ನಮ್ಮ ವೈಯಕ್ತಿಕವಾಗಿ ಅಲ್ಲ, ದೇಶದ ಹಿತಕ್ಕಾಗಿ ಮೋದಿಯವರೇ ಬರಬೇಕು. ಅವರು ಬಂದರೆ ನಮಗೆಲ್ಲ ಒಂದು ಉತ್ತಮ ರೀತಿಯಿಂದ ಸ್ವತಂತ್ರವಾಗಿ ನಮ್ಮದು ಹೇಳುವಂಥದ್ದು ಮಾಡಿಕೊಳ್ಳಿಕ್ಕೆ ಆಗ್ತದೆ ಹೇಳುವಂಥ ಒಂದು ಅಭಿಪ್ರಾಯ ನಮಗುಂಟು. ಹಾಗಾಗಿ ಅವರೇ ಬರಬೇಕು. BJP ಒಳ್ಳೆಯದಿದು. ಭಾರತೀಯ ಜನತಾ ಪಾರ್ಟಿ ಮೋದಿ. ನಾವು ಯಾವಾಗೂ ಹಂಗೆ ಮೊದಲಿಂದೇ ಪೂರ್ವದಿಂದೇ ಮೋದಿನೇ. ಅದು ನಮಗೆ ದೇಶ ನಮಗೆ ಕಾಗೇರಿ ಇದು ಆದರೂ ಒಳ್ಳೆಯದು. ಕಾರವಾರ ನಮ್ಮದು ಕಾರವಾರ ಅಂಕೋಲ ಹಳ್ಳಿ ಬರುತ್ತದೆ ನಮಗೆ. BJP ಸರ್ಕಾರನೇ ಒಳ್ಳೆಯದು ನಮಗೆ. ನಮ್ಮಲ್ಲಿ ದೇಶ ಒಳ್ಳೆಯದಾಗೋದಿದ್ರೆ ಅದೇ ಒಳ್ಳೆ ಮಾಡ್ತಾರೆ, ಮಾಡಬೇಕು ಅಷ್ಟು. ಮಾಡೋದಿಲ್ಲ ಅಂತ ಏನಲ್ಲ, ಮಾಡಬೇಕು. ನರೇಂದ್ರ ಮೋದಿ ಆಗಬೇಕು. ಅಂಜಲಿ ನಿಂಬಾಳ್ಕರ್ ಆದರೆ ಒಳ್ಳೇದು ಮೇಡಮ್. ಯಾಕೆ ಅಂಜಲಿ ನಿಂಬಾಳ್ಕರ್ ಅವರೇ ಆಗಬೇಕು? ಈ ಕಾಗೇರಿಯವರು ಅಲ್ಲಿ ಸೋತವ್ರಿ, ಅವ್ರು ಅಷ್ಟು ನಮ್ಗೆ ಇಷ್ಟ ಇಲ್ಲ. ಹಿಂಗಾಗಿ ಕಾಂಗ್ರೆಸ್ನವರೆಲ್ಲ ಗ್ಯಾರಂಟಿ ಕೊಟ್ಟಾರ್ರಿ. ಹಿಂಗಾಗಿ ನಮ್ಗೆ ಕಾಂಗ್ರೆಸ್ ಬರಬೇಕು. ಸರ್, BJP ಅವರು ತುಂಬ ಅಭಿವೃದ್ಧಿಯನ್ನು ಮಾಡಿದಾರಲ್ಲ, ಕಾಂಗ್ರೆಸ್ ಅವರೇ ಯಾಕೆ ಆಗಬೇಕು? ನಮಗೆ ಕಾಂಗ್ರೆಸ್ನವರೇ ಅಭಿವೃದ್ಧಿ ಚಲೋ ಅನಿಸುತ್ತೆ ರೀ. BJP ಅವ್ರದ್ದು ಸರಿ ಅನಿಸಿಲ್ಲ. ಹಿಂಗಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಅವರು ನಮ್ಗೆ ಇಷ್ಟ, ಹಿಂಗಾಗಿ ಅವರೇ ಆಗ್ಬೇಕು. ಮೋದಿ ಅವರು ಏನು ಅಭಿವೃದ್ಧಿ ಮಾಡಲ್ಲ ಅಂತ ನನಗೆ. ಅವ್ರು ಮಾಡಿರ್ಬೇಕು, ನಮಗೇನೂ ತಲುಪಿಲ್ಲ ಅವರು. ಹಿಂಗಾಗಿ ನಮ್ಗೆ ರಾಹುಲ್ ಗಾಂಧಿನೇ ಅಭಿವೃದ್ಧಿ ಮೋದಿ ಸರ್ಕಾರನೇ ಮಾಡ್ತದೆ. ನಮಗೆ ಅವ್ರ ಪರವಾಗಿ ನಿಲ್ತೇವೆ ನಾವು. ಲೋಕಲ್ಗಿಂತ ನಾವು ಎಲ್ಲ ದೇಶದ ಹಿತ ದೃಷ್ಟಿಯಿಂದ ಮೋದಿ ಸರ್ಕಾರನೇ. ಯಾಕೆ ಮೋದಿ ಅವ್ರನ್ನ ಈ ಸಲ ಮತ್ತೆ ಇಲ್ಲ, ಬೇರೆ ಜಾತಿ ಗೊಂದಲ ಅದು ಇದು ಎಲ್ಲ ಮಾಡ್ಕೊತಿರ್ತಾರೆ. ಈಗಂತೂ ಹುಬ್ಬಳ್ಳಿ ಇದರಲ್ಲೆಲ್ಲ ಭಾಳ ದಂಗೆ ಇದು ಹಾಕ್ಕೊಳ್ತದೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಅದು ಯಾವುದು ತನಿಖೆಗೆ ಹೆಚ್ಚೇನು ತರಲಿಲ್ಲ, ಪದೇ ಆಗ್ತಾಯಿದೆ. ಹಾಗಾಗಿ ನಾವು ಮೋದಿ ಸರ್ಕಾರನೇ ಬಯಸ್ತೇವೆ. ಯಾವ ಥರ ಅಂದರೆ ಈಗ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಕ್ರಮ ಈಗ ಎಷ್ಟೆಷ್ಟು ಆಗ್ತಾಯಿದೆ, ಅದು ಹಾಗೆ ದರೋಡೆ ಇದು ಆಗ್ತಾಯಿದೆ. ಅದು ಕ್ರಮ ಸರಿಯಾಗಿ ಆಗ್ತಾಯಿಲ್ಲ ಅಂತ ಜನರು ಬೇಜಾರು ಮಾಡ್ಕೊತಿದ್ದಾರೆ. ಕಾಗೇರಿ ಹೆಗಡೆ ಉಪಯೋಗ ಇಲ್ಲ. ಒಂದು ಸಲ ಮಿನಿಸ್ಟರ್ ಆದ, 3 ಸಲ MLA ಆದ, 1 ರೂಪಾಯಿನ ಕೆಲಸ ಮಾಡಿಸಲಿಲ್ಲ. ನಿಮ್ಮ ಪ್ರಕಾರ ಈ ಸಲ ಯಾರು ವಿನ್ ಆಗಬೇಕು? ಕಾಂಗ್ರೆಸ್ ಅವರೇ ಯಾಕೆ ಆಗಬೇಕು? BJP ಬೇಡ. ಅವರು ಮೋದಿ 50 ರೂಪಾಯಿಂದು ಪಾಸ್ಬುಕ್ ಮಾಡಿಸ್ಲ, ದುಡ್ಡು ಆಗ್ತಾಳೆ ಕೊಟ್ಟನ. ಇವ್ರು ಗ್ಯಾರಂಟಿ ನಡ್ಕೊಂತವ್ರೆ ಕಾಂಗ್ರೆಸ್ನವರು. ಮೋದಿಯವರು ಕೂಡ PM ಕಿಸಾನ್ ಯೋಜನೆ ಅಂತ ಮಾಡಿ ರೈತರಿಗೆ ರೈತರಿಗೆ ನಾವು ಕೂಲಿಕಾರರು, ನಮಗೇನು? ರೈತರು ಕೊಟ್ಟರು, ಕೂಲಿಕಾರ ಕೊಡಬೇಕಲ್ಲ. ನಿಮ್ಮ ಪ್ರಕಾರ ದೇಶಕ್ಕೆ ಪ್ರಧಾನಿ ಯಾರಾದರೆ ಒಳ್ಳೆಯದು? ರಾಹುಲ್ ಗಾಂಧಿ ಅವರೇ ಯಾಕೆ? ಅವರೇ ಆಗಬೇಕು. ಯುವಕರು ಇವ್ರಿಗೆ ವಯಸ್ಸಾಯಿತು, ಇವ್ರಿಗೆ ಅನುಭವ ಇಲ್ಲ. ಯುವಕರಿಗೆ ಅನುಭವ. ಅಂಜಲಿ ನಿಂಬಾಳ್ಕರ್ ಅವರು ಇಲ್ಲಿ ನಿಮ್ಮ ಲೋಕಲ್ ಆಗಿ ಅವರು ಈ ಕ್ಷೇತ್ರದವರೇ ಅಲ್ಲ, ಕಿತ್ತೂರು ಖಾನಾಪುರದಲ್ಲಿ ಯಾರೇ ಇರಲಿ ಅವ್ರಿಗೆ ಒಳ್ಳೆಯ ಜನ, ಕೆಲಸಗಾರರು ಅವರೇ. ಕಾಗೇರಿ ಅವ್ರು ಯಾಕೆ? ಕಾಗೇರಿ ಬೇಡ. ಅವ್ರ ಮನೆ ಸೆಗಣಿ ತೆಗ್ದಿದೆ, ಅವರು ಎಂಟಕ್ಕೂ ಉಪಯೋಗಲ್ಲ. ನೀವು ಅವ್ರ ಸುದ್ದಿ ಹೇಳ್ಬೇಡಿ, ನಂಗೆ ಪ್ರೆಷರ್ ಹೇಳ್ಬಿಡ್ತಾರೆ. ಕಾಗೇರಿ ಸುದ್ದಿ ಹೇಳಬೇಡಿ. ನಮ್ಮ ಬೆಳೆಸ್ಬೋದು, ಟೊಮೆಂಟ ಬೆಳೆಸಲಿಲ್ಲ ನಮ್ಮ. ಅಲ್ಲ ಹೇಳಿದೆ, ಕಾಗೇರಿ ಉಪಯೋಗ ಇಲ್ಲ. ಅವ್ರು ಹೇಳಿದ್ರೆ ನಮಗೆ ಮರ್ಯಾದೆ. ಯಾಕೆ ಅಂದರೆ ಆಕೆ ಅವ್ರು RSSನವ್ರು ಒಳ್ಳೆ ಸೀಟ್ ಕೊಟ್ಟಾರೆ ಅವ್ರಿಗೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿ ಕಾಗೇರಿ ಅವ್ರಿಗೆ ಕೊಟ್ಟಿದ್ದು. ಕುಮಾರ್ ಹೆಗಡೆ ಕೊಟ್ಟರೆ ಅವನಿಗೆ ಆಗಿತ್ತು. ಅನಂತ್ ಕುಮಾರ್ ಹೆಗಡೆ ಒಳ್ಳೆವ, ನಮ್ಮ ಕೆಲಸ ಮಾಡಿಕೊಟ್ಟಾನೆ. ನೀವು ಕಾಗೇರಿ ಅವ್ನ ಸುದ್ದಿ ಹೇಳಬೇಡ್ರಿ ಮಾರ್ರೆ. ನಾವು ಮಾತಾಡೋದು ನಿಮ್ಮ ಕಡೆ, ಅವ್ನ ಸುದ್ದಿ ಹೇಳ್ಬೇಡ್ರಿ. ಮುಂದಿನ ಜನಾಂಗಕ್ಕೆ ಮತ್ತು ನಮ್ಮ ಭಾರತ ಉಳಿವಿಗಾಗಿ ಮೋದಿ ಅಂತ ನಾಯಕತ್ವ ಭಾರತಕ್ಕೆ ಅವಶ್ಯವಿದೆ.
ಅದನ್ನು ಕಳ್ಕೊಂಡ್ರೆ ನಮ್ಮಂಥ ಮೂರ್ಖರು ಬೇರೆ ಇಲ್ಲ. ಹಾಗಾಗಿ ಮೋದಿ ಸರ್ಕಾರಕ್ಕೆ ನಮ್ಮ ಮತ. ಮೋದಿ ಎಲ್ಲ ಅಭಿವೃದ್ಧಿ ಅಧಿಕಾರ ಮತ್ತು ದೇಶದ ಉಳಿವಿಗಾಗಿ, ದೇಶದ ರಕ್ಷಣೆ ಭದ್ರತೆ, ಅದು ಎಲ್ಲ ಉಳಿವಿಗಾಗಿ ಮೋದಿ ಬೇಕು. ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಎಲ್ಲ ರಕ್ಷಣೆ ಬೇಕು, ಎಲ್ಲ ಜನಸಾಮಾನ್ಯರ ರಕ್ಷಣೆ ಮತ್ತು ಭಾರತದ ರಕ್ಷಣೆ, ಇದೆಲ್ಲ ಬೇಕು. ಮೋದಿ ಬೇಕು. ಮೋದಿನೇ ಆಯ್ಕೆ ಆಗಿ ಬರಬೇಕು. ದೇಶ ಉಳಿಬೇಕು ಅಂತಂದ್ರೆ ಮೋದಿನೇ ಆಯ್ಕೆ ಆಗಿ ಬರಬೇಕು. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಕಾಗೇರಿ ಅವರೇ ಆಯ್ಕೆ ಆಗಿ ಬರಬೇಕು, ಬಹುಮತದಿಂದ ಆಯ್ಕೆ ಆಗಿ ಬರಬೇಕು. ಅದ್ರ ಜೊತೆಗೆ ಮೋದಿಯವರೇ ಪ್ರಧಾನಿ ಆಗಬೇಕು. ಕಾಗೇರಿಯವರು ಆಯ್ಕೆ ಆಗೋದ್ರಿಂದ ಮೋದಿಯವರಿಗೆ ಇನ್ನಷ್ಟು ಬಲ ಬರ್ತದೆ. ದೇಶಕ್ಕೆ ಒಳ್ಳೇದಾಗಬೇಕು ಅಂತಂದರೆ ಮೋದಿಯವರೇ ಮುಂದಿನ ನಾಯಕರಾಗಬೇಕು, ಅವರೇ ಪ್ರಧಾನಿ ಆಗಬೇಕು. ಹಾಗಾಗಿ ನಾವೆಲ್ಲ ಇಲ್ಲಿ ಒಂದೊಂದು ಸಂಸದರನ್ನು ಆಯ್ಕೆ ಮಾಡಿಕೊಟ್ಟಾಗ ಅಲ್ಲಿ ಮೋದಿ ಆಯ್ಕೆ ಆಗೋದಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಮೋದಿನೇ ಆಯ್ಕೆ ಆಗಬೇಕು. ಕಾಂಗ್ರೆಸ್ಸು, BJP ಎಲ್ಲ ಪಕ್ಷಗಳು ಒಂದೇ. ಅದೇ ಅಭಿವೃದ್ಧಿ ಮಾಡೋದು ಬೇಕು ನಮಗೆ, ಹೌದಾ? ಈಗ ಸರ್ಕಾರದಲ್ಲಿ, ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಐತೆ. ಕಾಂಗ್ರೆಸ್ ಗೌರ್ಮೆಂಟು ಕೆಲವರಿಗೆ ಹೆಣ್ಮಕ್ಳಿಗೆ ಈ ಥರ ಎಲ್ಲದಕ್ಕೂ ಅನುಕೂಲ ಮಾಡಿದೆ. ಅದ್ರ ಪ್ರಕಾರ ವಿರೋಧ ಪಕ್ಷದಕ್ಕೆ ಇರೋಕ್ಕೋಸ್ಕರ MP ಗಳು ಬೇಕು. 25 ಜನ MP ಇದ್ರೂ ಅವ್ರು ನಮಗೆ ರೈತರಿಗೆ ಏನು ತಂದು ಕೊಡಲಿಲ್ಲ. ಬರಗಾಲ ಇದ್ದರೂ ನಿಮ್ಮ ಮನೆ ನೀರಿಲ್ಲ ಅಂತಂದರೆ ಕುಡಿಯೋಕ್ಕೆ ನೀರು ಕೊಡ್ಬೇಕಾ? ಅದು ದುಡ್ಡು ತಿನ್ನೋದಕ್ಕೆ ದುಡ್ಡು ಕೊಡ್ಬೇಕಾ? ಅವ್ರ ದುಡ್ಡಲ್ಲ, ಗೌರ್ಮೆಂಟ್ ದುಡ್ಡಲ್ಲ, ಪಬ್ಲಿಕ್ ದುಡ್ಡು ಟ್ಯಾಕ್ಸ್ಗೆ ಬರ್ತಾಯಿದೆ. ಆವಾಗ 100 ರೂಪಾಯಿ ಟ್ಯಾಕ್ಸ್ ಬರೋದು, 1 ಲಕ್ಷ ಟ್ಯಾಕ್ಸ್ ಬರೋದು, ಈಗ 1000 ಕೋಟಿ ಟ್ಯಾಕ್ಸ್ ಬರ್ತಿದೆ. ಆ ಟ್ಯಾಕ್ಸನ್ನು ಪಬ್ಲಿಕ್ ಕೊಡ್ಬೇಕಾ? ಕೋರ್ಟಿ ಹೇಳ್ಬೇಕು, ಅದು ಹೇಳಬೇಕು ಅಂತಂದರೆ ನಮಗೆ ಅದಲ್ಲ. ಮುಖ್ಯವಾಗಿ ಒಳ್ಳೆ ಗೌರ್ಮೆಂಟು, ನಮ್ಮ ದುಡ್ಡನ್ನೇ ನಮಗೆ ಕೊಡೋಕೆ ಗೌರ್ಮೆಂಟ್ ಬೇಕು, ಹೌದಾ? ಇದ್ರ ಪ್ರಕಾರ ಈ ಕಾಂಗ್ರೆಸ್ ಕೊಟ್ಟಿದೆ, ಶಕ್ತಿ ಯೋಜನೆ ಕೊಟ್ಟಿರ್ಬೋದು, ಈ ಥರ ಕೊಟ್ಟಿರ್ಬೋದು, ನಾವು ಹೇಳಲ್ಲ. ಆದ್ರೂ ಒಂದು 10 ಭಾಗ ತಪ್ಪು ಮಾಡ್ತಾರೆ. ಮೋದಿನ ತಪ್ಪು ಮಾಡ್ತಾನೆ, ಇನ್ನೊಬ್ಬರನ್ನ ತಪ್ಪು ಮಾಡ್ತಾರೆ. ಒಬ್ಬ MP ಮೋದಿ ಒಬ್ಬನೇ ರಾಜ್ಯಭಾರ ಮಾಡಕ್ಕೆ ಬರಲ್ಲ, ದೇಶ ಹಾಳಕ್ಕೆ ಬರಲ್ಲ. 500 ಜನ ಬೇಕು, 500 ಜನ ಮಾತು ಕೇಳಬೇಕು. ಅವರಿಗೆ ಬೇಕು ಎಮಿನೆಂಟು ಅಧಿಕಾರಿಗಳು ಇರ್ತಾರೆ, ಅವರು ಆಳ್ವಿಕೆ ಮಾಡೋದು. ಅವ್ರಿಗೆ ಇವ್ರೇನು ಮಾಹಿತಿ ಕೊಡ್ತಾರೆ ತಕ್ಷಣ, ಯಾರು ರಾಜಕಾರಣಿಗಳು ಅವರಿಂದ ತಗೊಂಡೇ ಮಾಡೋದು. ನಿಮ್ಮ ಪ್ರಕಾರ ಯಾರಾದರೆ ಒಳ್ಳೇದು? ಅದ್ರ ಪ್ರಕಾರ ಹೇಳಿದ್ನಲ್ಲ, ಈಗ ನನಗೆ ಬೇಕಾಗಿರೋದು ನಮಗೆ ಕರ್ನಾಟಕ ಸರ್ಕಾರಕ್ಕೆ ಒಳ್ಳೆ ಅಭಿವೃದ್ಧಿ ಮಾಡುವ ದುಡ್ಡು ರೈತರಿಗೆ. ಯಾರು ಅಭಿವೃದ್ಧಿ ಮಾಡ್ತಾರೆ ಈ ಸದ್ಯಕ್ಕೆ ನಮಗೆ ಬೇಕು, ಕಾಂಗ್ರೆಸ್ ಬೇಕು. ಸರ್, ಯಾರಕ್ಕೆ BJP ಅವರು ಅಭಿವೃದ್ಧಿ ಮಾಡೋದು? ನಾನು ಇಲ್ಲ ಅಂತಿದ್ದಿಲ್ಲ, ಆದರೆ ಈ ಥರ ಆಗಬಾರ್ದು. ಭೇದ ಭಾವ, ಮಕ್ಕಳು 3 ಜನ ಇರ್ತಾರೆ, ಅವ್ರಿಗೊಂಥರ ಇವ್ರಿಗೊಂಥರ ಮಾಡಬಾರ್ದು. ಸಮನಾಗಿ ನೋಡಲಿಲ್ಲ, ಅದೇ ಬೇಜಾರು. ಸಮಾನ ನೋಡಬೇಕು. ಇಲ್ಲಿ ಕಾಂಗ್ರೆಸ್ ಇದೆ ಅಂದ್ಬಿಟ್ಟು ಇಲ್ಲಿಗೆ ಡೆವಲಪ್ಮೆಂಟ್ಸ್ ಅಮೌಂಟ್ ಕೊಡ್ತಿಲ್ಲ. ಆ ಡೆವಲಪ್ಮೆಂಟ್ಸ್ ಅಮೌಂಟ್ ಅದು ಪಬ್ಲಿಕ್, ಅದು ಹೌದಾ? ಅದನ್ನು ಕೊಡಬೇಕಾ? ಆಮೇಲೆ ಎಷ್ಟೇ ಮಾಡ್ಕೊಳ್ಳಿ, ಇವರು ಮೋದಿನೇ ಇನ್ನೂ 50 ವರ್ಷ ರಾಜಕೀಯ ಮಾಡಲಿಲ್ಲ, ನಾನು ಬೇಡನ್ನಲ್ಲ. ಪಬ್ಲಿಕ್ ದುಡ್ಡನ್ನ ಪಬ್ಲಿಕ್ ಕೊಡಬೇಕು, ನನ್ನ ಕೆಲಸ. ನಮ್ಮ BJP ಸರ್ಕಾರ ಬರಬೇಕು. ಎಲ್ಲ ಕೇಂದ್ರದಲ್ಲೂ ಹೌದು, ರಾಜ್ಯದಲ್ಲೂ ಹೌದು, ಪ್ರತಿಯೊಂದರಲ್ಲೂ ಹೌದು. ಯಾಕೆ ಸರ್ BJP ಮೇಲೆ ನಂಬಿಕೆ ಇಲ್ಲ? ಹಿಂಗೆ ಇಲ್ಲ. ನಾವು ಇಷ್ಟು ವರ್ಷ ನೋಡಿದ್ದೇವೆ ಕಾಂಗ್ರೆಸ್ ಆಡಳಿತನ, 60 ವರ್ಷ ನೋಡಿದ್ದೇವೆ. ಅಷ್ಟೇ, ಮತ್ತೇನು ಮಾತಾಡ್ಲಿಕ್ಕೆ ವಿಶೇಷವಾಗಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಕ್ಯಾಂಡಿಡೇಟ್ ನೋಡೋದಿಲ್ಲ, ನಾವು ಪಕ್ಷ ನೋಡ್ತೇವೆ. ಹೌದೌದೌದು. ನಮಗೆ ಬೇಡ ಅಂದಮೇಲೆ ಬೇಡ. ಅದಕ್ಕೆ ಯಾಕೆಂತ ಕೇಳೋದಿಲ್ಲ, ನಮ್ಮ ಅದು ವೈಯಕ್ತಿಕ. ಅದು ಏನೂ ಬೇಡ ನಮ್ಗೆ ಅಭಿವೃದ್ಧಿ. ನಾವು 1 ರೂಪಾಯಿನೂ ಗೌರ್ಮೆಂಟಿಂದ ಯಾವುದೂ ಇನ್ಕಮೇ ತೊಗೊಳ್ಳೋದಿಲ್ಲ. ನಾವು ಯಾವುದು ಬೆನಿಫಿಟ್ ಇಲ್ಲ ನಮಗೆ ಗೌರ್ಮೆಂಟಿಂದ. ನಮ್ಗೆ ರೇಷನ್ ಕಾರ್ಡೇ ಇಲ್ಲ. ನಮ್ಮ ಗೌರ್ಮೆಂಟ್ ತೊಗೊಂಡು ಏನು ಮಾಡೋದು? ಹಾಂ, ಹೌದಲ್ಲ. ನಮ್ಮ ದೇಶಕ್ಕೋಸ್ಕರ BJP ಸರ್ಕಾರ ಬೇಕ್ರಿ. ಕೆಲಸ ಯಾರು ಚಲೋ ಮಾಡ್ತಾರೆ ಅವ್ರು ಬರ್ಬೇಕು. ನೀವು ನೋಡಿದ್ರೆ ಈಗ 60-40 ಉಂಟು ಮೇಡಮ್. ಈಗ ಲೆಕ್ಕಕ್ಕೆ ನೋಡಿದರೆ ಕಾಂಗ್ರೆಸ್ ಬರ್ಬೋದು ಅಂತೇಳಿ ಕಾಣ್ತಾ ಇತ್ತು ಮೇಡಮ್. ಸರ್ಕಾರ ಬರ್ಬೋದು ಅಂತ ಹೇಳಿದ್ರೆ ಯಾವ ಒಳ್ಳೆ ಸರ್ಕಾರ ಬರ್ತಿದ್ರಲ್ಲ ಅದು ಪ್ರಾಬ್ಲಮ್. ನಾವು ವೋಟ್ ಮಾಡೋದಂದು ಮೇಡಮ್ ನೋಡಬೇಕು ಯಾವ ಮಾಡ್ಬೇಕಂತೇಳಿ. ದೇಶಕ್ಕೆ ಪ್ರಧಾನಿ ಯಾರಾದರೂ ಪ್ರಧಾನಿ ಮೇಡಮ್ ನೋಡಬೇಕು ಪ್ರಧಾನಿ ಯಾರಾಗ್ತಾರೆ. ಈಗ ಸದ್ಯಕ್ಕೆ ಮೋದಿ ಅವರಿಗೆ ನೋಡಿ ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅವ್ರು ಪ್ರಧಾನಿ ಅವರಿಗೆ. ಈಗ ನಮ್ಮ ಲೆಕ್ಕಕ್ಕೆ ಅಂದರೆ ಕಾಂಗ್ರೆಸ್ ಬರ್ಬೋದು ಮೇಡಮ್. ಲೆಕ್ಕಕ್ಕೆ ಇದು ಅಭಿವೃದ್ಧಿ ಪರಿಸ್ಥಿತಿ ಏನಿಲ್ಲ ಮೇಡಮ್. ಈಗ ಆ ಲೆಕ್ಕಕ್ಕೆ ಅಂದರೆ ಈಗ ಬಡವ್ರದ್ದು ಏನೇನು ಭಾಳ ಕಷ್ಟ ಉಂಟಲ್ಲ. ಈಗ ನೋಡಿದರೆ ಈಗ ಭಾಳ ಇದು ಉಂಟು. ಈ ಕಷ್ಟ ಸಲುವಾಗಿ ಈಗ ಯಾವ ಸರ್ಕಾರ ಚೇಂಜ್ ಮಾಡುವ ಅಂಥೇಳಿ ನಾವು ಬರೆದಿದ್ದೇವೆ. ಈಗ ಮೋದಿಯವರ ಅಲೆ ಪ್ರಕಾರ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರೇ MP ಆಗ್ತಾರೆ. ಯಾಕೆ ಸರ್? ಇಲ್ಲ, ಒಳ್ಳೆ ಅಭ್ಯರ್ಥಿ, ಒಳ್ಳೆ ಕ್ಯಾಂಡಿಡೇಟ್ ಅವರು. MLA ಕ್ಯಾಂಡಿಡೇಟ್ನಿಂದ ಸೋತಿದ್ದಾರೆ. ಈಗ ಮೋದಿ ಅಲೆಯಿಂದಾನೇ ಬರೋದು, ಬಂದರು. ಅಭಿವೃದ್ಧಿಯ ದೃಷ್ಟಿಯಿಂದ ಯಾರಾಗಬೇಕು? ಈಗ ಅಭಿವೃದ್ಧಿ ದೃಷ್ಟಿಯಿಂದ ಅವರೇ ಆಗಬೇಕು. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ಬೋದು ಅನ್ನೋದೊಂದು ಇದಿದೆ.
ಮಾಡ್ತಾರೆ ಇನ್ನು ಮುಂದೆ. ಯಾರ ಮೇಲೂ ಪ್ರಭಾವ ಬೀರುವುದಿಲ್ಲ. ಯಾಕಂತೇಳಿದರೆ ಎಲ್ಲರಿಗೂ ಕೊಟ್ಟಿದ್ದು ಕಷ್ಟನೇ ಕಾಂಗ್ರೆಸ್. ಪ್ರಭಾವದಿಂದನೇ ಇದೆಲ್ಲ ಹಾಳಾಗ್ತಾ ಇರೋದು ಅವ್ರ ಗ್ಯಾರಂಟಿಗಳಿಂದ. ಬಸ್ಸಲ್ಲಿ ತಿರುಗಾಡೋದಾಗಲಿ ಅಥವಾ ಒಂದು 2,000 ರೂಪಾಯಿ ಬರೋದಾಗಲಿ, ಯಾವುದೊಂದು ಕೆಲಸ ಕಾರ್ಯಗಳಿಗೂ ಜನ ಸಿಗದೇ ಇದ್ದಂಗೆ ಆಗಿದ್ದಾರೆ ಈಗ. ನಮಗೆ ಯಾವ ಪಕ್ಷದವ್ರು ಬಂದರೂ ನಮಗೆ ಒಳ್ಳೇದು ಮಾಡೋದು. ಆರಿಸಿ ಹೋಗ್ಬೇಕಾದ್ರೆ ಒಳ್ಳೇದು ಮಾಡ್ತಾರೆ. ಆರಿಸೋದ ಮೇಲೆ ನಮಗೆ ಮುಖಕ್ಕೂ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಅವರು. ನಿಜವಾಗಿ ವಿರೋಧಿ ಪಕ್ಷ ಎರಡೂ ಆಡಳಿತ ಎರಡೂ ಪಕ್ಷ ಇದ್ದರೆ ಮಾತ್ರ ಸರ್ಕಾರ ನಡೆಸಲಿಕ್ಕೆ ಆಗ್ತದೆ. ಒಂದೇ ಪಕ್ಷ ಇದ್ದರೆ ಯಾವ ಸರ್ಕಾರನೂ ನಡೆಸಲಿಕ್ಕೆ ಆಗೋದಿಲ್ಲ. ಅವ್ರು ಮಾಡದೇ ದರ್ಬಾರು. ಈಗ ಇಷ್ಟು ವರ್ಷ ನಾವು ಓಟು ಕೊಟ್ಟು ಈಗ ಒಬ್ಬೊಬ್ಬರು ನಮ್ಮ MP ಆಗಿ ಹೋದವ್ರು ಏನು ಮಾಡಿದ್ರು, ಅವರದ್ದೇ ಅಭಿವೃದ್ಧಿ ಮಾಡ್ಕೊಂಡ್ರು ಬಿಟ್ಟರೆ ಬೇರೆ ಯಾರಿಗೂ ಅಭಿವೃದ್ಧಿ ಮಾಡಲಿಲ್ಲ ಅವರು. ನಮ್ಮ ಪ್ರಕಾರ ಯಾವ ಪಕ್ಷ ಬಂದರೆ ಅದೇ ಈಗ ಮೋದಿ ಹೇಳ್ತಾ ಇದ್ದಾರಲ್ಲ, ಈಗ ಕಾಂಗ್ರೆಸ್ ಪಕ್ಷ ಬಂದರೆ ಹೆಣ್ಮಕ್ಳ ಮಾಂಗಲ್ಯ ಇರೋದಿಲ್ಲ ಅಂತೇಳಿ ಟಿ ವಿಲಿ ಅನ್ಮೋಸ್ ಮಾಡ್ತಾ ಇದ್ದಾರೆ. ಅದೇನೇನಾಗ್ತದೆ ನೋಡಬೇಕು. ನಮ್ಗೆ ಯಾವಾಗಲೂ ನಾವು ಬುಡದಿಂದ ಕಾಂಗ್ರೆಸ್ಸೇ, ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾ ಇದ್ದೇವೆ. ಮಾಂಗಲ್ಯ ಹೋದರೂ ಹೋಗ್ತದೆ, ಅದೇನು ಹೇಳಲಿಕ್ಕಾಗೋದಿಲ್ಲ. ಅವ್ರ ಬಾಯಲ್ಲಿ ಬಂದದ್ದು ಹಾಗೆ ಆದರೆ ಅವ್ರದ್ದು ಇದ್ದರೆ ಆಗ್ತದೆ. ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಅಂತೆಲ್ಲ. ಎಂತ ಯಾಕೆ ಹೇಳಬೇಕು ಈಗ ಅಷ್ಟೆಲ್ಲ ಇದು ಮಾಡಿಕೊಂಡು? ಎಲ್ಲ ಪಕ್ಷದವರು ಬೇಕು ಸರಿಯಾಗಿ ಕೆಲಸ ಮಾಡಿದರೆ ಎಲ್ಲ ಪಕ್ಷನೂ ಇದ್ರೆ ಮಾತ್ರ ಆಡಳಿತ ನಡೆಸಲಿಕ್ಕಾಗ್ತದೆ. ಇಲ್ಲಾಂದರೆ ಎಲ್ಲ MP ರೊಕ್ಕ ಮಾಡುವ MP ಆಗ್ತಾ ಇದ್ದಾರೆ ಇಷ್ಟೊತ್ತವರೆಗೆ. MP ನಮಗೆ ಕಾಗೇರಿನೇ. ಕಾಗೇರಿ ಅವರೇ ಯಾಕೆ? ನಾವು BJP ಸಪೋರ್ಟ್ ಮಾಡ್ತೇವೆ. ಕಾಗೇರಿ ಆಗಬೇಕು. ನಮ್ಗೆ ಏನಿದ್ದು ಮೋದಿಗೆ ಸಪೋರ್ಟು. ಯಾಕೆ ಮತ್ತೊಮ್ಮೆ BJPಯನ್ನೇ ಆಯ್ಕೆ ಮಾಡಬೇಕು? ಅವ್ರು ಮಾಡುವಂಥ ಕಾರ್ಯನೇ ಆಗಿದೆ. ಅದಕ್ಕೆ ನಮ್ಗೆ ಮೋದಿನೇ ಬೇಕು. ಅಭಿವೃದ್ಧಿ ಹೆಚ್ಚಿಗೆ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಬಾರಿ ಎಫೆಕ್ಟ್ ಕೊಡುತ್ತಾ ಲೋಕಸಭೆ? ಇಲ್ಲ, ನಮ್ಮ ಮೋದಿ ಗ್ಯಾರಂಟಿ ಮುಂದೆ ಆ ಗ್ಯಾರಂಟಿ ಎಲ್ಲ ಪುಸ್ ಆಗಿರ್ತದೆ. ಅದ್ರ ಬಗ್ಗೆ ಡೌಟೇ ಬೇಡ. ಕಳೆದ ಬಾರಿ ಕಾಗೇರಿ ನಮ್ಮ ರಾಜ್ಯನೇ ಬೇರೆ, ಕೇಂದ್ರ ಚುನಾವಣೆನೇ ಬೇರೆ ಆಗಿರ್ತದೆ. ಕೇಂದ್ರದಲ್ಲಿ ಮೋದಿನೇ ಬರಬೇಕು. ಮೋದಿ ಮತ್ತೆ ಆಗಲೇಬೇಕು ಪ್ರಧಾನಿ. ಅದಕ್ಕೆ 400 ಫಾರ್ ಅಂದಿದ್ದಾರೆ. 400 ಫಾರ್ ಆಗೇ ಆಗ್ತದೆ. ಇದ್ರ ಬಗ್ಗೆ ಡೌಟೇ ಇಲ್ಲ. MP ಲಿಂಬಾಳ್ಕರ್ ಆಗಬೇಕು. ಯಾಕಂದರೆ ಸುಮಾರು ಒಂದು 20 ವರ್ಷ 30 ವರ್ಷಗಳೇ BJP ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಾಡಿದ್ದಾರೆ. ಅವರು ಒಂದು ಪೈಸಾನೂ ಕೆಲಸ ಮಾಡಿಲ್ಲ. ಈ ಸಲ ಚೇಂಜ್ ಮಾಡುವ ಅಂತ ನೋಡುವ ಇವ್ರೇನು ಕೆಲಸ ಮಾಡ್ತಾರೆ ಅಂತ ಅಷ್ಟೇ, ಮತ್ತೇನಿಲ್ಲ. ಅಂಕೋಲ ಮತ್ತು ಯಲ್ಲಾಪುರ ಕ್ಷೇತ್ರಕ್ಕೆ ಮೊದಲು 2 ಸಲ MP MLA ಬಂದಿದ್ದರು. ಏನೂ ಕೆಲಸ ಮಾಡಿಲ್ಲ ಇಲ್ಲಿ ಮೊದಲಾದರೂ ಅಷ್ಟೇ. ಈಗ ಅದಕ್ಕೆ ಈ ಚೇಂಜ್ ಮಾಡಿ ನೋಡುವ ಇವಳು ಏನಾದರೂ ಮಾಡ್ಬೋದು. ಪ್ರಧಾನಿ ಈಗ ದೇಶದಲ್ಲಿ ಪ್ರಧಾನಿ ಮೋದಿ ಆದರೂ ಏನು, ರಾಹುಲ್ ಗಾಂಧಿ ಆದರೂ ಏನು, ಇಲ್ಲಿ ಕೆಲಸ ಮಾಡೋರು ಬೇಕಲ್ಲ ನಮಗೆ. ಇಲ್ಲಿ ಕೆಲಸ ಆದ್ರೂ ನಮಗೂ ಅಲ್ಲಿ ದೇಶ ಉದ್ಧಾರ ಆದಂಗಲ್ಲ. ಬರೀ ತುದಿಗಲ್ಲಿ ನಾವು ಯಾರ್ದಾರ ಹೆಸರು ಹೇಳ್ಕೊಂಡಿದ್ರೆ ನಾವು ಇಲ್ಲಿ ಬದುಕಬೇಕಲ್ಲ. ನಾವು ಇಲ್ಲಿ ಬದುಕಬೇಕಲ್ಲ. ನಮಗೆ ಒಳ್ಳೆಯ MP ಬೇಕು, ಒಳ್ಳೆಯ ಜನ ಬೇಕು. ಆಮೇಲೆ ಅಲ್ಲಿ ಒಳ್ಳೇದಾಗ್ತದೆ. ಅಭಿವೃದ್ಧಿ ದೃಷ್ಟಿಯಿಂದ ಯಾವ ಪಕ್ಷದವರು ಹೆಚ್ಚಿಗೆ ಅಭಿವೃದ್ಧಿ ಮಾಡ್ತಾರೆ? ದೃಷ್ಟಿಯಿಂದ ಈಗ ಸದ್ಯ ಸಿದ್ದರಾಮಯ್ಯನೇ ಅಡ್ಡಿಲ್ಲ. ಬಡವರಿಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ನಮ್ಮಂಥ ಸಣ್ಣ ಸಣ್ಣ ಬಡವರಿಗೆಲ್ಲ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಯಾಕೆ ಮೋದಿ ಸರ್ಕಾರ ಏನು ಮಾಡಿಲ್ವಾ ಅಂತ? ಮೋದಿ ಸರ್ಕಾರ ಮಾಡಿಲ್ಲ ಅಂತಲ್ಲ. ಅಲ್ಲಿ ಆದರೆ ನಮ್ಮ MP ಇಲ್ಲಿ ಸರಿ ಇದ್ದರೆ ನಮ್ಗೆ ಸಿಗ್ತಿತ್ತು. ನಮ್ಮ MPನೇ ಸರಿ ಇಲ್ಲ ಅಂದಮೇಲೆ ನಮಗೇನು ಸಿಕ್ಕಿದೆ ಈಗಲಿಂದ. ಉತ್ತರ ಕನ್ನಡದ ಚುನಾವಣೆ ಬಗ್ಗೆ ಹೇಳೋದಾದರೆ ನಮಗೆ 3 ಮುಖ್ಯವಾದ ಅಂಶವನ್ನು ನಾವಿಲ್ಲಿ ಪರಿಗಣಿಸಬೇಕು. ಒಂದು ದೇಶ, ಇನ್ನೊಂದು ವ್ಯಕ್ತಿ, ಮತ್ತೊಂದು ವಿಷಯ. ದೇಶದ ಬಗ್ಗೆ ಹೇಳೋದಾದರೆ ನಮಗೆ ದೃಢವಾದ ಸ್ಥಿರವಾದ ಮತ್ತು ನಿರ್ಧಾರಗಳನ್ನು ತೀಕ್ಷ್ಣವಾಗಿ ತೆಗೆದುಕೊಳ್ಳುವಂಥ ಸರ್ಕಾರ ಬೇಕು. ಎರಡನೇದಾಗಿ ವ್ಯಕ್ತಿ. ಈಗ ನಮ್ಮ ಉತ್ತರ ಕನ್ನಡದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ನೋಡೋದಾದರೆ ನಮಗೆ ಸ್ಥಳೀಯವಾದ ವ್ಯಕ್ತಿ, ಉದಾಹರಣೆಗೆ ಹೇಳೋದಾದರೆ ಈಗ ನಮ್ಮ ಪ್ರಸ್ತುತ ಇರುವಂತಹ 2 ಅಭ್ಯರ್ಥಿಗಳಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮ್ಮ ಉತ್ತರ ಕನ್ನಡದ ಅಭ್ಯರ್ಥಿ. ಜೊತೆಗೆ ಉತ್ತರ ಕನ್ನಡದ ಸಂಪೂರ್ಣವಾದ ಚಿತ್ರಣ ಅವರ ತಲೆಯಲ್ಲಿದೆ. ಜೊತೆಗೆ ಹಿಂದೆ ಏನೇನು ಅಭಿವೃದ್ಧಿ ಆಗಬೇಕಿತ್ತು, ಮುಂದೆ ಏನು ಆಗಬೇಕು ಅನ್ನುವಂಥದ್ದು ಅದರ ಸಂಪೂರ್ಣ ಅರಿವು ಇರುವಂಥ ವ್ಯಕ್ತಿ. ಮೂರನೇದಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಈ ಎಲೆಕ್ಷನ್ ಈ ಸಂದರ್ಭದಲ್ಲಿ ಕೆಲವು ಸೂಕ್ಷ್ಮವಾದ ವಿಷಯಗಳನ್ನು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಎತ್ತಾ ಇದ್ದಾರೆ. ಅದು MES ಅಂತ ಒಂದು ಏನು ರಾಜ್ಯವನ್ನು ಜಿಲ್ಲೆಯನ್ನು ಒಡೆಯುವಂಥ ಮನಸ್ಥಿತಿ ಇರುವಂತಹ ಏನು ವಿಷಯಗಳನ್ನು ಈ ಚುನಾವಣೆಯ ಸಮಯದಲ್ಲಿ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಎಲ್ಲೋ ಮತಗಳನ್ನು ಪಡೆದು ನಮ್ಮ ಜಿಲ್ಲೆಯನ್ನು ಒಡೆಯುವಂಥ ಹುನ್ನಾರ ಕೂಡ ನಮಗಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಮಗೆ ಉತ್ತರ ಕನ್ನಡಿಗರು ಮೊದಲಿಂದನೂ ಪ್ರಜ್ಞಾವಂತರು ಮತ್ತು ರಾಜ್ಯ ಮತ್ತು ದೇಶದ ಚುನಾವಣೆ ಮತ್ತು ರಾಜ್ಯದ ಚುನಾವಣೆ ಬಗ್ಗೆ
ಸ್ಪಷ್ಟವಾದ ನಿಲುವನ್ನು ಹೊಂದಿರುವಂಥ ಮತದಾರರು ನಾವಿಲ್ಲಿದ್ದೇವೆ. ಹಾಗಾಗಿ ಈ ರೀತಿ ಯಾವುದೇ ಒಂದು ಜಿಲ್ಲೆಯನ್ನು ಬೇರ್ಪಡಿಸುವಂತಹ, ಜಿಲ್ಲೆಯ ಒಗ್ಗಟ್ಟನ್ನು ಒಡೆಯುವಂತಹ ಯಾವುದೇ ಹುನ್ನಾರಗಳಿಗೆ ನಾವು ಬೆಲೆ ಕೊಡದೆ ನಮ್ಮ ದೇಶ ಮತ್ತು ನಮ್ಮ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗಿದೆ, ಜನಪ್ರತಿನಿಧಿಗಳು ಕೆಲಸ ಮಾಡಿಲ್ಲ ಅನ್ನೋವಂಥ ನೋವು ಹಿಂದೆ ಆಗಿಲ್ಲದೆ ಇರೋವಂಥದ್ರ ಬಗ್ಗೆ ನಮಗೂ ಇದೆ. ಆದರೆ ಹಿಂದೆ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಯ ಪ್ರಾತಿನಿಧ್ಯವನ್ನು, ನಮ್ಮ ಜಿಲ್ಲೆಯ ಕೂಗನ್ನು ನಾವು ಇನ್ಯಾರಿಗೋ ಒಬ್ಬರ ಕೈಗೆ ಕೊಡಲಿಕ್ಕೆ ನಾವು ಸಿದ್ಧ ಇಲ್ಲ. ಈ ಚುನಾವಣೆ ಮೂಲಕ ನಾವು ಏನನ್ನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೇವೆ ಅಂತಂದರೆ, ದೇಶ ಮುಖ್ಯ, ನಮ್ಮ ಜಿಲ್ಲೆ ಮುಖ್ಯ, ನಮ್ಮ ಜಿಲ್ಲೆಯ ಒಗ್ಗಟ್ಟು ಮುಖ್ಯ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಅನುಭವಿ ನಮ್ಮ ನಾಯಕರು ಮುಖ್ಯ. ಕಾಗೇರಿಯವರ ಅನುಭವದ ಬಗ್ಗೆ ಹೇಳೋದಾದರೆ, ಅವರು ಸಾಕಷ್ಟು ಅನುಭವ ಹೊಂದಿರುವಂಥ ವ್ಯಕ್ತಿ. ಹಿಂದೆ ಬೇರೆ ಬೇರೆ ರಾಜ್ಯದಲ್ಲಿ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಅದರಲ್ಲಿ ಕೂಡ ಅವರು ಸಫಲತೆಯನ್ನು ಕಂಡಿದ್ದಾರೆ. ಹಾಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಿರುವಂಥ ನಾಯಕರು, ಅವರು ನಮ್ಮ ಪ್ರತಿನಿಧಿಯಾಗಿ ಮಾಡಬೇಕಾದ ಕೆಲಸ ಸಾಕಷ್ಟಿದೆ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವರು ಅದನ್ನು ಅರ್ಥಕೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಈ ದೃಷ್ಟಿಯಿಂದ ನಾವು ದೇಶ, ವ್ಯಕ್ತಿ ಮತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇವೆಲ್ಲ ದೃಷ್ಟಿಯಿಂದ ನಮ್ಮ ಮತ ಈ ರೀತಿ ಈ ಸಾರಿ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರಕ್ಕೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಧನ್ಯವಾದ. ನಮಗೆ ಪಕ್ಷದ ಬಗ್ಗೆ ಇಲ್ಲ ಮೇಡಮ್, ಪಕ್ಷದ ಬಗ್ಗೆ ಇಲ್ಲ. ನಮಗೇನು ಬೇಕು? ಒಳ್ಳೆ ಕ್ಯಾಂಡಿಡೇಟ್ ಬೇಕು. ನಮಗೆ ನರೇಂದ್ರ ಮೋದಿ ಸರ್ಕಾರ ಬೇಕು, BJP ಸರ್ಕಾರ ಬೇಕು. ನಿಮ್ಮ ಪ್ರಕಾರ ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ಉತ್ತರ ಕನ್ನಡಕ್ಕೆ ಯಾರು ಅಂತಲೂ ಅಭಿಪ್ರಾಯನೇ ಇಲ್ಲ. ಇನ್ನೂ ಯಾರು ನಮ್ಮ ಹತ್ರ ಯಾವುದೋ ವಿಷಯ ಬಗ್ಗೆ ಆಗಲಿ ಚರ್ಚೆನೇ ಮಾಡಿಲ್ಲ ಮೇಡಮ್. ಅವಳು ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿ. ಹಾಂ, ಅವ್ರಿಗೆ ಗೊತ್ತಿದ್ದಾರೆ. ನಮ್ಮ ಓಟ್ ಅನ್ಕಾರ ಅವರಿಗೆ, ಕಾಗೇರಿ ಅವರಿಗೆ. ಹಾಂ, ಅವ್ರು ನೋಡಿ ಆಗ್ತಾ ಇಲ್ಲ, ಮೋದಿ ನೋಡಿ ಆಗ್ತಾ ಇರೋದು. ಯಾಕೆ ಸರ್ ಮೋದಿ? ನಮಗೆ ಹಿಂದುತ್ವ ಬೇಕಂದರೆ ಮೋದಿ ಬೇಕು ಫಸ್ಟ್ ಆಫ್ ಆಲ್. ಅದು ಅಭಿವೃದ್ಧಿ ವಿಷಯವಾಗಿ ಯಾರಾದರೂ ಒಳ್ಳೆಯದು? ಅಭಿವೃದ್ಧಿಗಾದರೂ ಅಷ್ಟೇ, ಯಾವ ಸರ್ಕಾರ ಬಂದರೂ ನೋಡಿ ಮೇಡಮ್, ಅಭಿವೃದ್ಧಿ ಮಾಡೋದು ಅಷ್ಟೇ ಉಂಟು ಇಲ್ಲಿ. ಈ ಕ್ಷೇತ್ರದಲ್ಲಿ 3 ಜನ ಇದ್ದಾರೆ. ಬನವಾಸಿ ಉಂಟು, ಸಿರ್ಸಿ ಉಂಟು, ಯಲ್ಲಾಪುರ ತಾಲೂಕು ಉಂಟು. ಇಲ್ಲಿ ಯಾವ ಕ್ಯಾಂಡಿಡೇಟು ಇದಿಲ್ಲ ನಮ್ಮ ಇದಕ್ಕಾಗಿ. ಹೀಗಾಗಿ ನಾವು ಏನಿಲ್ಲ, ನಮ್ಮ ಇದ್ರೊಳಗೆ ಅನ್ಕರೆ ನಮಗೆ ಮೋದಿ ಬೇಕೇಳಿ ನಾವು MP ಇಲೆಕ್ಷನ್ ನಮ್ಮ ಕಾಗೇರಿ ಅವ್ರದ್ದು ಓಟ್. ನಮ್ಮ ಪ್ರಕಾರ ಅಂಜಲಿ ನಿಂಬಾಳ್ಕರ್. ಯಾಕೆ ಸರ್ ಅಂಜಲಿ ನಿಂಬಾಳ್ಕರ್? ಅಲ್ಲ, ನಮಗೆ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನಮ್ಗೆ ಹೆಲ್ಪ್ ಮಾಡ್ತಾರೆ, ನಮ್ಮ ಆಪತ್ತು ಕಾಲದಲ್ಲಿ ಸಹಾಯ ಮಾಡ್ತಾರೆ ಅವರು ನಾವು ವೋಟ್ ಹಾಕ್ತೇವೆ. BJP ಅವರು ಏನೋ ಅಭಿವೃದ್ಧಿ ಮಾಡಿದ್ದಾರೆ. ದೇಶಕ್ಕೆ ಪ್ರಧಾನಿ ಯಾರು? ಅದು ಯಾರು ಆಗ್ತಾ ಹೇಳಲಿಕ್ಕೆ ಬರೋದಿಲ್ಲ ಮೇಡಮ್. ಅದು ಯಾರೂ ಆಗ್ಬೋದು, ಅದು ಗೊತ್ತಿಲ್ಲ ರೀ ಮೇಡಮ್. ಅದು ಎಷ್ಟು ಸೀಟ್ ಬರುತ್ತೆ ಎಷ್ಟು ಗೊತ್ತಿಲ್ಲ. ಅದು ನಮ್ಗೆ ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅಂಜಲಿ ನಿಂಬಾಳ್ಕರ್ ಆಗತ್ತೆ. ಕಾಗೇರಿ ಅವ್ರು ಯಾಕೆ ಬೇಡ? ಅಲ್ಲ, ಆಗ್ಬೋದು, ಅವರು ಹೇಳಿಗ್ಬೋದು. ಅವ್ರು ಜನ ಹೆಂಗೆ ವೋಟ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್. ನಮ್ಮ ಪ್ರಕಾರ ಅಂಜಲಿ ನಿಂಬಾಳ್ಕರ್. MP ಕಾಗೇರಿ ಅವರೇ ಅಂತಕ್ಕೆ ಅಂದರೆ ನಮಗೆ ದೇಶಕ್ಕೆ ಮತ್ತು ಎಲ್ಲ ದೃಷ್ಟಿಯಿಂದನೂ ಮೋದಿಯವರೇ ಬೇಕು. ಸದ್ಯಕ್ಕೆ ಮೋದಿಯವರ ಆಡಳಿತದಲ್ಲಿ ದೇಶ ಒಳ್ಳೆ ಹೆಸರು ಪಡಿತಾ ಇದ್ದು ಚೆನ್ನಾಗಿ ನಡೆಸ್ತಾನೆ ಇದ್ದಾಳು ಒಂದು ನಮ್ಮ ಅಭಿಪ್ರಾಯ. ಹಾಗಾಗಿ ಮೋದಿ ಗೆಲ್ಲವು, ಮೋದಿ ಸಲುವಾಗಿ ಇಲ್ಲಿ ಕಾಗೇರಿ ಅವ್ರ ಗೆಲ್ಲವು. ಯಾಕೆ ಸರ್ ಈ ಬಾರಿನೂ ಮತ್ತೊಮ್ಮೆ ಮೋದಿಯವರ ಆಡಳಿತದಲ್ಲಿ ವಿಶ್ವವೇ ಹೆಮ್ಮೆ ಪಡುವಂಗೆ ಭಾರತ ಗಮನಾರ್ಹವಾಗಿ ಸೆಳೀತಾ ಇದ್ದಳು ನಮ್ಮೆಲ್ಲ ಅಭಿಪ್ರಾಯ. ಹಾಗಾಗಿ ಮೋದಿಯವರ ಆಡಳಿತ ಮತ್ತೆ ಬರಲಿ ಹೇಳಿ. ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ.